ಗೂಗಲ್ ಜೆಮಿನೈ ಎಂಟೈರ್ ವರ್ಲ್ಡ್ ಒಳಗಡೆ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಎ ಐ ಟೂಲ್ ಅನ್ನೋದ್ರೊಳಗಡೆ ಡೌಟ್ ಇಲ್ಲ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಐತಿ. ಕೆಲವೊಬ್ರು ಇದರಿಂದ ಇನ್ಕ್ರೆಡಿಬಲ್ ರಿಸಲ್ಟ್ಸ್ಗಳನ್ನು ತೊಗೊಂಡು ಬಂದ್ರೆ, ಇನ್ನೂ ಕೆಲವೊಬ್ರು ಇಷ್ಟ ಅಂತ ಹೇಳಿ ಓವರ್ವೆಲ್ಮ್ ಆಗ್ತಾರೆ. ಈ ಡಿಫ್ರೆನ್ಸ್ ಯಾಕಂದ್ರೆ, ನೀವು ಸ್ಮಾರ್ಟಾಗಿ ಕೆಲಸ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಇರೋ ಟೂಲ್ಸ್ ಬಗ್ಗೆ ನಿಮ್ಗೆ ಪೂರ್ತಿ ನಾಲೆಜ್ ಇರಬೇಕು. ಬರೀ ಹೈಪ್ ನೋಡಿ ಯೂಸ್ ಮಾಡಿದ್ರೆ ಸಾಕಾಗೋದಿಲ್ಲ. ಅದರ ರಿಯಲ್ ಪೊಟೆನ್ಷಿಯಲನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಗೂಗಲ್ ಜೆಮಿನೈದ ಪ್ರತಿಯೊಂದು ಫ್ಯೂಚರನ್ನು ಯಾವ ಥರ ಮಾಸ್ಟರ್ ಮಾಡೋದು ಅಂತ ಹೇಳಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಥಿಂಗ್ ಫಸ್ಟ್, ನಿಮ್ಮ ಫೇವ್ರೇಟ್ ಬ್ರೌಸರನ್ನು ಓಪನ್ ಮಾಡಿ ಜೆಮಿನೈ ಅಂತ ಹೇಳಿ ಟೈಪ್ ಮಾಡಿರಿ. ಟೈಪ್ ಮಾಡಿದ ತಕ್ಷಣ ನೀವು ಈ ಥರ ಒಂದು ಇಂಟರ್ಫೇಸ್ ಒಳಗಡೆ ಬರ್ತೀರಿ. ನೀವೇನಾದರೂ ಲಾಗಿನ್ ಮಾಡಿಲ್ಲ ಅಂದರೆ ಗೂಗಲ್ ಅಕೌಂಟನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಮಾಡಿಕೊಡ್ರಿ. ದೆನ್ ಯು ವಿಲ್ ಕಮ್ ಟು ದಿಸ್ ಇಂಟರ್ಫೇಸ್. ಸೊ ಇಲ್ಲಿ ನಾವು ಈ ಚಾಟ್ ಬಗ್ಗೆ, ಆಮೇಲೆ ಪ್ರಾಂಪ್ಟ್ಸ್ ಬಗ್ಗೆ ಎಲ್ಲ ಮಾತಾಡೋದಕ್ಕಿಂತ ಮುಂಚೆ, ಟೂಲ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ವಿ ವಿಲ್ ಹ್ಯಾವ್ ಟು ಡೂ ಫಸ್ಟ್ ಸೆಟ್ಟಿಂಗ್ಸ್. ಸೊ ಅದಕ್ಕೆ ವೆರಿ ಸಿಂಪಲ್, ಇಲ್ಲಿ ಲೆಫ್ಟ್ ಡೌನ್ ಕಾರ್ನರ್ ಒಳಗಡೆ ಸೆಟ್ಟಿಂಗ್ಸ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಕಾಣಿಸ್ತಾವೆ. ಇದರೊಳಗಡೆ ನೀವು ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಟ್ರಿ. ಇಟ್ ಈಸ್ ವೆರಿ ಈಸಿ. ಫಸ್ಟ್ ಕ್ಲಿಕ್ ಆನ್ ದಿಸ್ ಸೆಕೆಂಡ್ ಆಪ್ಷನ್. ಸೊ ಪರ್ಸ್ನಲ್ ಇಂಟೆಲಿಜೆನ್ಸ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಆ್ಯಸ್ ಸೂನ್ ಆಸ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ 3 ಆಪ್ಷನ್ ಕಾಣಿಸ್ತಾವೆ. ನೀವೇನಾದರೂ ಫ್ರೀ ವರ್ಷನ್ ಒಳಗಡೆ ಇದ್ರಿ ಅಂತಂದರೆ ಈ ಆಪ್ಷನ್ ಇಲ್ಲ, ಇದು ಓನ್ಲಿ ಪೇಡ್ ವರ್ಷನ್ ಒಳಗಡೆ ಐತಿ. ಬಟ್ ಇದರೊಳಗಡೆ ಲಾಸ್ಟ್ ಆಪ್ಷನ್ ಐತಲ್ಲ, ಇನ್ಸ್ಟ್ರಕ್ಷನ್ ಫಾರ್ ಜೆಮಿನಿ, ಇದು ನಿಮ್ಮ ಫ್ರೀ ವರ್ಷನ್ ಒಳಗಡೆ ಐತಿ. ಓಕೆ, ಸೊ ಇಲ್ಲಿ ನಮ್ಗೆ 3 ಆಪ್ಷನ್ಸ್ ಕಾಣಿಸ್ಲಿಕ್ಕೆ ಐತದ. ಒಂದು ಮೆಮರಿ, ಸೆಕೆಂಡ್ ಕನೆಕ್ಟೆಡ್ ಆ್ಯಪ್ಸ್, ಥರ್ಡ್ ಇನ್ಸ್ಟ್ರಕ್ಷನ್ಸ್ ಫಾರ್ ಜೆಮಿನಿ. ಸೊ 3 ಆಫ್ ದೆಮ್ ಆರ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಥಿಂಗ್ ಫಸ್ಟ್, ಮೆಮರಿ ಆಲ್ವೇಸ್ ಆನ್ ಇರಲಿ. ಯಾಕಂತಂದ್ರೆ ಇದು ನಿಮ್ಮ ಪಾಸ್ಟ್ ಚಾರ್ಟ್ಸ್, ಅಂದರೆ ನಿಮ್ಮ ಪ್ರೀವಿಯಸ್ ಚಾರ್ಟ್ಸ್ ಅಥವಾ ರೀಸೆಂಟ್ ಚಾರ್ಟ್ಸ್ ಏನಿರ್ತಾವಲ್ಲ, ಅದ್ರೊಳಗಡೆ ನೀವೇನು ಡಿಸ್ಕಸ್ ಮಾಡಿದಿರಲ್ಲ, ನೀವೇನು ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡಿದಿರಲ್ಲ, ಅದರದ ಡೇಟಾನ ನಿಮಗೆ ಆನ್ಸರ್ ಮಾಡೋಕೆ ಯೂಸ್ ಮಾಡ್ತೈತಿ. ಇಟ್ಸ್ ಲೈಕ್ ಅ ಟ್ರೈನಿಂಗ್ ಡೇಟಾ ಅಂತೇಳಿ ಕರೀತಾರೆ. ಸೊ ಅದಕ್ಕೋಸ್ಕರ ಸೊ ಇದನ್ನು ಆನ್ ಇಡ್ರಿ. ಇದರಿಂದ ನಿಮ್ಗೆ ಪರ್ಸ್ನಲೈಸ್ಡ್ ರೆಸ್ಪಾನ್ಸಸ್ ಬರಲಿಕ್ಕೆ ಶುರು ಆಗ್ತೈತಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್, ಕನೆಕ್ಟೆಡ್ ಆ್ಯಪ್. ದಿಸ್ ಇಸ್ ವೆರಿ ಪವರ್ಫುಲ್. ಲೆಟ್ ಮಿ ಕ್ಲಿಕ್ ಆನ್ ದಟ್. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು, ಕನೆಕ್ಟೆಡ್ ಆ್ಯಪ್ ಒಳಗಡೆ ಗೂಗಲ್ ಡಾಕ್, ಜಿಮೇಲ್, ಗೂಗಲ್ ಡ್ರೈವ್, ಕ್ಯಾಲೆಂಡರ್, ಇದೆಲ್ಲನೂ ನೀವು ಜೆಮಿನೈಯಿಂದ ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಬೋದು. ನೀವು ಮೀಟಿಂಗ್ಸನ್ನು ಸ್ಕೆಡ್ಯೂಲ್ ಮಾಡ್ಬೋದು, ಇಮೇಲ್ಸನ್ನು ಬರಿಬೋದು, ಡಾಕ್ಸನ್ನು ಎಡಿಟ್ ಮಾಡ್ಬೋದು. ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಯು ಕ್ಯಾನ್ ಡೂ. ಅದನ್ನೆಲ್ಲ ನಿಮ್ಗೆ ಇವಾಗ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ದೆನ್ ಫೋಟೋಸ್ ಮಾಡ್ಬೋದು, ಯೂಟ್ಯೂಬ್ ಕನೆಕ್ಟ್ ಮಾಡ್ಬೋದು, ಯೂಟ್ಯೂಬ್ ಮ್ಯೂಸಿಕ್. ಅಪಾರ್ಟ್ ಫ್ರಮ್ ದಿಸ್ ಯು ಕ್ಯಾನ್ ಆಲ್ಸೋ ಕನೆಕ್ಟ್ ಗಿಟ್ಹಬ್, ವಿಚ್ ಈಸ್ ಆ್ಯಕ್ಚುಲಿ ವೆರಿ ಪವರ್ಫುಲ್. ನಾ ಇದ್ರ ಬಗ್ಗೆ ಮತ್ತೆ ಮುಂದ್ಗಡೆ ಮಾತಾಡ್ತೇನೆ. ಜಸ್ಟ್ ಟು ನೋ ದ್ಯಾಟ್ ನೀವು ಇಲ್ಲಿ ಕನೆಕ್ಟೆಡ್ ಆ್ಯಪ್ ಒಳಗಡೆ ಈ ಎಲ್ಲ ಆ್ಯಪ್ಗಳಿಗೆ ನೀವು ಕನೆಕ್ಟ್ ಮಾಡ್ಬೋದು, ಆಮೇಲೆ ಜೆಮಿನಿ ಒಳಗಡೆ ಆಕ್ಸೆಸ್ ಮಾಡ್ಬೋದು. ನಾವು ಗೋಯಿಂಗ್ ಬ್ಯಾಕ್ ಟು ದಿ ಸೆಟ್ಟಿಂಗ್ಸ್ ಅಗೇನ್. ಲೆಟ್ ಮೀ ಗೋ ಬ್ಯಾಕ್ ಟು ದ ಸೆಟ್ಟಿಂಗ್ಸ್. ಸೊ ಥರ್ಡ್ ಆಪ್ಷನ್, ಇನ್ಸ್ಟ್ರಕ್ಷನ್ಸ್ ಫಾರ್ ಜೆಮಿನೈ. ಸೊ ದಿಸ್ ಒನ್, ಇಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ನೀವು ಜೆಮಿನೈಗೆ ಕಸ್ಟಮ್ ಇನ್ಸ್ಟ್ರಕ್ಷನ್ಸನ್ನು ಕೊಡ್ಬೋದು. ನಿಮಗೆ ಯಾವ ಥರ ರೆಸ್ಪಾನ್ಸಸ್ ಬೇಕಾ, ಸೊ ಅದನ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಇಟ್ ಈಸ್ ವೆರಿ ಈಸಿ. ಲೆಟ್ ಮಿ ಗಿವ್ ಯು ಒನ್ ಎಕ್ಸಾಂಪಲ್. ಸೊ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿ ನಾನು ಇಲ್ಲೊಂದು ಎಕ್ಸಾಂಪಲನ್ನು ಪೇಸ್ಟ್ ಮಾಡ್ತೇನೆ. ಕನ್ಸಿಡರ್ ದಟ್ ಯು ಆರ್ ಅ ಸ್ಟೂಡೆಂಟ್. ಸೊ ನೀವು ಜೆಮಿನೈಯನ್ನು ಯೂಸ್ ಮಾಡ್ಲಿಕ್ಕತ್ತಿದ್ದೀರಿ, ಸೊ ಫಾರ್ ಸ್ಟಡಿ ಪರ್ಪಸಸ್. ಸೊ ಅವಾಗ ನೀವು ಯಾವ ಥರ ಇನ್ಸ್ಟ್ರಕ್ಷನ್ಸನ್ನು ಕೊಡ್ಬೋದು. ಸೊ ಆ್ಯಕ್ಟ್ ಆಸ್ ಅ ಸಪೋರ್ಟಿವ್ ಟ್ಯೂಟರ್ ಆರ್ ಅ ಟೀಚರ್, ಎಕ್ಸ್ಪ್ಲೇನ್ ಕಾನ್ಸೆಪ್ಟ್ಸ್ ಕ್ಲಿಯರ್ಲಿ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಇನ್ ಅ ಸಿಂಪಲ್ ಲ್ಯಾಂಗ್ವೇಜ್. Use examples, analogies, and small quizzes to help me understand better. Break the complex topics into manageable parts and help me revise effectively. Encourage curiosity and deeper understanding rather than just memorization. ಸೊ ಈ ಥರ ನೀವು ನಿಮ್ಮ ಜೆಮಿನೈಗೆ ಇನ್ಸ್ಟ್ರಕ್ಷನ್ಸನ್ನು ಕೊಡ್ಬೋದು. ಇದಷ್ಟೇ ಅಲ್ಲದೆ ನೀವು ಮತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇನ್ಸ್ಟ್ರಕ್ಷನ್ಸನ್ನು ಆ್ಯಡ್ ಮಾಡ್ಬೋದು. ದರ್ ಇಸ್ ನೋ ಲಿಮಿಟ್, ಐ ಗೆಸ್. ಓಕೆ, ನೀವು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಒಂದು ಆ್ಯಡ್ ಮಾಡಿದ್ದೆ, ಇದು ಇಲ್ಲ ಐತಿ. ಸೊ ಲೆಟ್ ಮಿ ಆ್ಯಡ್ ಒನ್ ಮೋರ್. Help me understand concepts as clear as possible. I'm just writing. Okay, so consider that you are a student, okay, and you are writing this. So just add submit anta kodri. Submit ಕೊಟ್ಟ ತಕ್ಷಣ ಇದು ಮತ್ತೆ ಅಲ್ಲಿ ಸೆಕೆಂಡ್ ಒಳಗೆ ಆ್ಯಡ್ ಆಗ್ತೈತೆ. ದೆನ್ ಇಫ್ ಯು ವಾಂಟ್ ಟು ಡಿಲೀಟ್, ರೈಟ್, ಸೊ ಯು ಕ್ಯಾನ್ ಕ್ಲಿಕ್ ಆನ್ ದೀಸ್ 3 ಡಾಟ್ಸ್. ಇಲ್ಲಿ ಡಿಲೀಟ್ ಮಾಡ್ಬೋದು. ಎಲ್ಲನೂ ಒಂದೇ ಸಾರಿ ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಆಲ್ ಅಂತ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದ್ರಿ ಅಂತಂದ್ರೆ ಎಲ್ಲ ಡಿಲೀಟ್ ಆಗಿಬಿಡ್ತೈತಿ. ಸೊ ದೀಸ್ 3 ಸೆಟ್ಟಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಪಾರ್ಟ್ ಫ್ರಮ್ ದ್ಯಾಟ್ ಯು ಕ್ಯಾನ್ ಸಿ ಲಾಟ್ ಆಫ್ ಅದರ್ ಥಿಂಗ್ಸ್. ಡೋಂಟ್ ವರಿ ಅಬೌಟ್ ದ್ಯಾಟ್ ಆ್ಯಸ್ ಆಫ್ ನೌ, ಬಿಕಾಸ್ ನೀವೇನಾದರೂ ಬಿಗಿನರ್ ಆಗಿದ್ರಿ ಅಂತಂದರೆ ದಿಸ್ ಈಸ್ ದ ಓನ್ಲಿ ಥಿಂಗ್ ಯು ರಿಕ್ವೈರ್ಡ್ ಇನ್ ದ ಬಿಗಿನಿಂಗ್. ರೆಸ್ಟ್ ಆಲ್ ಜಸ್ಟ್ ಇಗ್ನೋರ್ ಆ್ಯಸ್ ಆಫ್ ನೌ. ಕಮಿಂಗ್ ಬ್ಯಾಕ್ ಟು ದಿ ಚಾರ್ಟ್ ಏರಿಯಾ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದಿ ಇಂಟರ್ಫೇಸ್ ಫಸ್ಟ್ ನಾವು. ಓಕೆ, ಸೊ ಫಸ್ಟ್ ಥಿಂಗ್ ಫಸ್ಟ್, ನಿಮ್ಗೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ನಿಮ್ಗೆ ಸೈಡ್ ಬಾರ್ ಸಿಗ್ತೈತಿ. ಇದನ್ನು ಕೊಲಾಪ್ಸ್ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿರಿ.
ಆಮೇಲೆ ಮತ್ತೆ ಓಪನ್ ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ನಿಮಗಿಲ್ಲಿ ನ್ಯೂ ಚಾರ್ಟ್ ಓಪನ್ ಮಾಡಬೇಕಿತ್ತು ಅಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ನ್ಯೂ ಚಾರ್ಟ್ ಓಪನ್ ಆಗ್ತೈತಿ. ಆ್ಯಂಡ್ ದಿಸ್ ಪಾರ್ಟ್, ಈ ಪಾರ್ಟ್ ಏನೈತಲ್ಲ, ಲೆಟ್ ಮಿ ಕೊಲಾಪ್ಸ್ ದಿಸ್. ಈ ಪಾರ್ಟ್ ಏನೈತಲ್ಲ ಇದಕ್ಕೆ ನಾವು ಚಾರ್ಟ್ ವಿಂಡೋ ಅಂತ ಹೇಳಿ ಕರಿತೀವಿ. ಇಲ್ಲಿ ಆಸ್ಕ್ ಜೆಮಿನಿ ಅಂತ ಬರ್ದೈತಲ್ಲ ಇದಕ್ಕೆ ನಾವು ಇನ್ಪುಟ್ ಏರಿಯಾ ಅಂತ ಹೇಳಿ ಕರಿತೀವಿ. ಇಲ್ಲಿ ನಮ್ಮ ಮೆಸೇಜಸ್ ಅಥವಾ ಪ್ರಾಂಪ್ಟನ್ನು ನಾವು ಬರಿತೇವೆ. ಓಕೆ, ದೆನ್ ಇನ್ ದ ರೈಟ್ ಸೈಡ್ ನಿಮ್ಗೆ ಇಲ್ಲಿ ಟೆಂಪರವರಿ ಚಾರ್ಟ್ ಸಿಗ್ತೈತಿ. ಇಫ್ ಐ ಕ್ಲಿಕ್ ಆನ್ ದಟ್ ಟೆಂಪರವರಿ ಚಾರ್ಟ್, ರೈಟ್, ಸೊ ಈ ಟೆಂಪರವರಿ ಚಾರ್ಟ್ ಅಂದರೆ ಏನು ಅಂತಂದರೆ ಇಟ್ಸ್ ಲೈಕ್ ಅ ಇನ್ಕಾಗ್ನಿಟೋ ಮೋಡ್. ನೀವು ಇಲ್ಲಿ ಏನು ಸರ್ಚ್ ಮಾಡಿದ್ರು, ಏನು ಫೈಲ್ಸ್ ಆ್ಯಡ್ ಮಾಡಿದ್ರು, ಯಾವುದೇ ಕನ್ವರ್ಸೇಷನ್ ಮಾಡಿದ್ರು ಇದು ನಿಮ್ಮ ರೀಸೆಂಟ್ ಚಾರ್ಟ್ ಒಳಗಡೆ ಅಥವಾ ಆ್ಯಕ್ಟಿವಿಟಿ ಒಳಗಡೆ ಇರೋದಿಲ್ಲ. ಸೊ ಇದು ಕಂಪ್ಲೀಟಾಗಿ ಡಿಲೀಟ್ ಆಗ್ತೈತಿ ಆ್ಯಸ್ ಸೂನ್ ಆ್ಯಸ್ ನಾವು ಈ ಟೆಂಪ್ರವರಿ ಚಾರ್ಟಿಂದ ಹೊರಗಡೆ ಹೋದ ತಕ್ಷಣ. ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಸ್ಲೈಡ್ ಬಾರ್. ಸೊ ಇಲ್ಲಿ ನೀವು ನ್ಯೂ ಚಾರ್ಟನ್ನು ಶುರು ಮಾಡ್ಬೋದು ಇಲ್ಲಿಂದ. ದೆನ್ ಇಲ್ಲಿ ಸರ್ಚ್ ಚಾರ್ಟ್ ಅಂತ ಐತಿ. ನೀವು ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮದು ಭಾಳಷ್ಟು ಚಾರ್ಟ್ಸ್ ಇರ್ತೈತಲ್ಲ, ಇಲ್ಲಿ ನೀವು ಹೋಗಿ ನೀವು ಅದನ್ನು ಸರ್ಚ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಯು ಹ್ಯಾವ್ ಮೈ ಸ್ಟಫ್. ಸೊ ಮೈ ಸ್ಟಫ್ ಒಳಗಡೆ ನೀವು ಜೆಮಿನಿಯನ್ನು ಯೂಸ್ ಮಾಡಿಕೊಂಡು ಯಾವುದು ಡಾಕ್ಯುಮೆಂಟ್, ಫೋಟೋಸ್, ವಿಡಿಯೋಸ್ ಎಲ್ಲ ತಯಾರು ಮಾಡ್ತಿರಲ್ಲ ಅಥವಾ ಕ್ರಿಯೇಟ್ ಮಾಡ್ತಿರಲ್ಲ ಅದೆಲ್ಲ ಇಲ್ಲಿ ಬಂದಿರ್ತೈತೆ. ಅಥವಾ ಇಲ್ಲಿ ಒಂದೇ ಪ್ಲೇಸ್ ಒಳಗಡೆ ನಿಮ್ಗೆ ಇಟ್ಸ್ ಲೈಕ್ ಅ ಫೋಲ್ಡರ್. ಓಕೆ, ಇಲ್ಲಿ ಎಲ್ಲ ನಿಮ್ಮ ಫೈಲ್ಸ್ ಸಿಗ್ತಾವೆ. ಸೊ ನೀವು ಡೈರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಆ ಚಾರ್ಟ್ ನಿಮ್ಗೆ ಡೈರೆಕ್ಟಾಗಿ ಓಪನ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಕ್ಲಿಕ್ ಆನ್ ದಿಸ್ ಫಸ್ಟ್ ಒನ್. ಸೊ ಆ ಚಾರ್ಟ್ ಡೈರೆಕ್ಟಾಗಿ ಇಲ್ಲಿ ಓಪನ್ ಆಗ್ತೈತಿ. ನೆಕ್ಸ್ಟ್ ಬಂದುಬಿಟ್ಟು ನೋಟ್ಬುಕ್ ಎಲ್ ಎಮ್. ನೋಟ್ಬುಕ್ ಎಲ್ ಎಮ್ ಇಸ್ ಸಮಥಿಂಗ್ ಲೈಕ್ ಅ ವರ್ಕ್ ಸ್ಟೇಷನ್. ಸೊ ಇದು ನಮ್ಮ ಗೂಗಲ್ದ ಇನ್ನೊಂದು ಪ್ರಾಡಕ್ಟ್ ಐತಿ, ಗೂಗಲ್ ನೋಟ್ಬುಕ್ ಎಲ್ ಎಮ್ ಅಂತ ಹೇಳಿ. ಸೊ ಆ ಪ್ರಾಡಕ್ಟನ್ನು ಇಂಟಿಗ್ರೇಟ್ ಮಾಡಿದ್ದಾರೆ ಇಲ್ಲಿ. ಸೊ ಬೇಸಿಕಲಿ ಇಲ್ಲಿ ಏನಾಗ್ತೈತಿ ಅಂತಂದರೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾಟ್ ಗೋಯಿಂಗ್ ಟು ಡೀಟೇಲ್. ಇಲ್ಲಿ ಏನಾಗ್ತೈತೆ ಅಂದರೆ ನೋಟ್ಬುಕ್ ಎಲ್ ಎಮ್ ಒಳಗಡೆ ನೀವು ಅಪ್ ಟು 300 ಸೋರ್ಸಸನ್ನು ಆ್ಯಡ್ ಮಾಡ್ಬೋದು. ಇಟ್ ಮೈಟ್ ಬಿ ವಿಡಿಯೋ ಲಿಂಕ್, ವೆಬ್ಸೈಟ್ ಲಿಂಕ್, PDF, ಇಮೇಜಸ್, ಸ್ಕ್ರೀನ್ಶಾಟ್, ಟೆಕ್ಸ್ಟ್ ಫೈಲ್, ಆಮೇಲೆ ಎಕ್ಸೆಲ್ ಫೈಲ್, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಇಟ್. ಆ್ಯಂಡ್ ದೆನ್ ಯು ಕ್ಯಾನ್ ಬ್ರಿಂಗ್ ದ್ಯಾಟ್ ನೋಟ್ಬುಕ್ ಹಿಯರ್ ಆ್ಯಂಡ್ ಅಟ್ಯಾಚ್ ಆ್ಯಂಡ್ ಸ್ಟಾರ್ಟ್ ಚಾಟಿಂಗ್ ಆ್ಯಂಡ್ start finding the information or answers for you. Next ಬರ್ತೈತಿ ಜಮ್ಸ್. ಸೊ ಜಮ್ಸ್ ಆರ್ ಸಮಥಿಂಗ್ ಲೈಕ್ ಅ ಅಪ್ಲಿಕೇಶನ್. ನಿಮ್ದು ಆ್ಯಪ್ ಸ್ಟೋರ್ ಒಳಗಡೆ ಅಥವಾ ಮೊಬೈಲ್ ಒಳಗಡೆ ಯಾವ ಥರ ಆ್ಯಪ್ಸ್ ಇರ್ತೈತಲ್ಲ ಅದೇ ಥರ ಜೆಮಿನಿ ಒಳಗಡೆ ಇದು ಆ್ಯಪ್ ಇದ್ದಂಗೆ. ಸೊ ಇದನ್ನು ನೀವು ಸೆಟಪ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟರೆ ಆ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡ್ತೈತಿ. ಸೊ ಫಾರ್ ನಾವು ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ಡೀಟೇಲ್ ಬಿಕಾಸ್ ಇದಕ್ಕೆ ನಾನು ಸೆಪ್ರೇಟ್ ಸೆಕ್ಷನನ್ನು ಇಟ್ಟಿದ್ದೇನೆ ಈ ವಿಡಿಯೋ ಒಳಗಡೆ ಮುಂದ್ಗಡೆ. ಫಾರ್ ನಾವು ಜಸ್ಟ್ ಅಂಡರ್ಸ್ಟ್ಯಾಂಡ್ ನಿಮ್ಗೆ ಎಲ್ಲಿ ಜಮ್ಸ್ ಆಕ್ಸೆಸಿಬಲ್ ಐತಿ ಅಂತ ಹೇಳಿ. ಓಕೆ, ಸೊ ಯು ಕ್ಯಾನ್ ಸಿ ಒನ್ ಜಮ್ ಆಫ್ ಮೈನ್ ಆ್ಯಕ್ಚುಲಿ ಹಿಯರ್. ಸೊ ಅದ್ರ ಕೆಳಗಡೆ ನಿಮ್ಗೆ ಚಾರ್ಟ್ಸ್ ಸಿಗ್ತಾವೆ. ಎಷ್ಟು ಚಾರ್ಟ್ಸ್ ಇರ್ತೈತಲ್ಲ ಅದೆಲ್ಲ ಚಾರ್ಟ್ಸ್ ಲಿಸ್ಟ್ ಇಲ್ಲಿ ಸಿಗ್ತೈತಿ. ಆ್ಯಂಡ್ ಆ್ಯಸ್ ಐ ಸೆಡ್ ನಿಮ್ಗೆ ತುಂಬ ಚಾರ್ಟ್ಸ್ ಇತ್ತು ಅಂದರೆ ಸರ್ಚ್ ಮಾಡಬೇಕು ಅಂದರೆ ಇಲ್ಲಿ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ಐಕಾನನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಇಲ್ಲಿ ಸರ್ಚ್ ಮಾಡಲಿಕ್ಕೆ ಆಪ್ಷನ್ ಸಿಗ್ತೈತಿ. ನಾವು ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪಾರ್ಟ್ ವಿಚ್ ಇಸ್ ಅವರ್ ಚಾರ್ಟ್ ಏರಿಯಾ. ಸೊ ದಿಸ್ ಏರಿಯಾ ಅಲ್ಲ, ಈ ಏರಿಯಾ ಏನೈತಲ್ಲ ಇದನ್ನು ಚಾರ್ಟ್ ಏರಿಯಾ ಅಂತೇಳಿ ಕರೀತಾರೆ. ಇದಕ್ಕೆ ಇನ್ಪುಟ್ ಏರಿಯಾ ಅಂತೇಳಿ ಕರೀತಾರೆ. ಈ ಗ್ರೇ ಬಾಕ್ಸ್ ಐತಲ್ಲ ಇದಕ್ಕೆ ಇನ್ಪುಟ್ ಏರಿಯಾ ಅಂತೇಳಿ ಕರೀತಾರೆ. ಸೊ ಇಲ್ಲಿ ನಾವು ಏನು ಕ್ವಶನ್ಸ್ ಕೇಳ್ಬೋದು ಅಥವಾ ಪ್ರಾಂಪ್ಟನ್ನು ಬರಿಬೋದು. ಲೆಟ್ ಮಿ ರೈಟ್ ಸಮಥಿಂಗ್ ಲೈಕ್ ಅ ವಾಟ್ ಈಸ್ AI. ಲೆಟ್ ಮಿ ಆಸ್ಕ್ ದಿಸ್ ಕ್ವಶನ್ ಟು ದ AI. ಸೊ ಹಿಟ್ ಎಂಟರ್. ಸೊ ಆ್ಯಸ್ ಸೂನ್ ಆಸ್ ಯು ಹಿಟ್ ಎಂಟರ್, ರೈಟ್, ಸೊ ನಿಮ್ಗೆ ರೆಸ್ಪಾನ್ಸ್ ಕೊಡಲಿಕ್ಕೆ ಶುರು ಮಾಡ್ತೈತಿ. ಇಟ್ ಈಸ್ ವೆರಿ ಕ್ವಿಕ್ ಒನ್ ಬಿಕಾಸ್ ಐ ಹ್ಯಾವ್ ಯೂಸ್ಡ್ ಅ ಫಾಸ್ಟ್, ರೈಟ್. ಸೊ ನಾವು ಇವಾಗ ಈ ಫಾಸ್ಟನ್ನು ಕ್ಲಿಕ್ ಮಾಡಿದ್ವಿ ಅಂತಂದರೆ ನಿಮ್ಗೆ 3 ಮಾಡೆಲ್ ಕಾಣಿಸ್ತೈತಿ. ಫಸ್ಟ್ ಒನ್ ಫಾಸ್ಟ್, ಇದು ಕ್ವಿಕ್ ಆಗಿ ಆನ್ಸರ್ ಮಾಡ್ತೈತಿ. ಸೆಕೆಂಡ್ ಥಿಂಕಿಂಗ್ ವಿಚ್ ಸಾಲ್ವ್ಸ್ ಅ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಥರ್ಡ್ ಒನ್ ಇಸ್ ಅ ಪ್ರೋ. ಸಿ ಬೇಸಿಕಲಿ ಐ ವಿಲ್ ಟೆಲ್ ಯು ವೆರಿ ಸ್ಟ್ರೈಟ್ ಫಾರ್ವರ್ಡ್. ಪ್ರೋ ನಮ್ಗೆ ಯೂಸ್ ಇಲ್ಲ ಬಿಕಾಸ್ ದಿಸ್ ಇಸ್ ಲೈಕ್ ಫಾರ್ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕೋಡಿಂಗ್, ರೈಟ್. ಸೊ ವಿ ಆರ್ ನಾಟ್ ಡೂಯಿಂಗ್ ಇಟ್. ಸೊ ನೀವೇನಾದರೂ ಬಿಗಿನರ್ ಆಗಿದ್ರಿ ಅಂತಂದರೆ ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್. ಸೊ ಜಸ್ಟ್ ಇಗ್ನೋರ್ ಪ್ರೋ ನಾವು. ಸೊ ಜಸ್ಟ್ ಯೂಸ್ ಥಿಂಕಿಂಗ್ ಆ್ಯಂಡ್ ಫಾಸ್ಟ್. ದೀಸ್ 2 ಮಾಡಲ್ಸ್ ಆರ್ ಮೋರ್ ದೆನ್ ಇನಫ್ ಫಾರ್ ಅಸ್. ಸೊ ನಾವು ನಮಗಿಲ್ಲಿ ಆನ್ಸರ್ ಬಂದೈತಲ್ಲ, ಸೊ ಲೈಕ್ ರೆಸ್ಪಾನ್ಸ್ ಬಂದೈತಲ್ಲ, ಇದನ್ನು ನಾವು ಏನೆಲ್ಲ ಮಾಡ್ಬೋದು. ಲೈಕ್ ನೀವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಂದರೆ ನಿಮಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಕಾಣಿಸ್ತಾವೆ. ಫಸ್ಟ್ ಆಫ್ ಆಲ್ ಯು ಕ್ಯಾನ್ ಲೈಕ್ ಇಟ್ ಇಫ್ ಯು ಲೈಕ್ ದ ರೆಸ್ಪಾನ್ಸ್. ಇಫ್ ಯು ಡೋಂಟ್ ಲೈಕ್ ಇಟ್ ಯು ಕ್ಯಾನ್ ಸೇ ಬ್ಯಾಡ್ ರೆಸ್ಪಾನ್ಸ್. ನಿಮ್ಗೆ ಇದನ್ನು ಲೈಕ್ ಆಗಿಲ್ಲ ರೆಸ್ಪಾನ್ಸ್ ಅಂದರೆ ರೀಡೂ ಮಾಡಬೇಕಂದ್ರೆ ರೀಡೂ ಮೇಲೆ ಕ್ಲಿಕ್ ಮಾಡಿರಿ, ಮತ್ತೆ ರನ್ ಮಾಡಿರಿ. ದೆನ್ ಯು ಕ್ಯಾನ್ ಕಾಪಿ ಆಲ್ ದ ರೆಸ್ಪಾನ್ಸ್. ದೆನ್ ಅದಾದಮೇಲೆ ಇಲ್ಲಿ 3 ಡಾಟ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಮತ್ತೆ ಎರಡಲ್ಲ 3 ಪವರ್ಫುಲ್ ಟೂಲ್ಸ್ ಸಿಗ್ತಾವೆ. That is, first of all, if you are someone like me, right, I don't like to read all these big stuff. So I always like to listen. So what you can do is ನೀವೇನಾದರೂ ನಂತರ ಇದ್ರಿ ಅಂತಂದ್ರೆ you can just click on this listen button. ಸೊ ಈ ರೆಸ್ಪಾನ್ಸ್ ಏನೈತಲ್ಲ ಅದನ್ನು ಓದಿ ಹೇಳಲಿಕ್ಕೆ ಶುರು ಮಾಡ್ತೈತಿ. ಲೆಟ್ ಮಿ ಶೋ ಯು. ಓಕೆ, ಸೊ ಯು ಕ್ಯಾನ್ ಪಾಸ್. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಪಾಸ್ ಆಗ್ತೈತಿ. ಅಗೇನ್ ಗೋಯಿಂಗ್ ಬ್ಯಾಕ್ ದರ್. ಓಕೆ, ಸೊ ಇಲ್ಲಿ ಮತ್ತೆ ಮೋರ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದರೆ ಎಕ್ಸ್ಪೋರ್ಟ್ ಡಾಕ್ಸ್. ನಾ ಇದನ್ನು ಕ್ಲಿಕ್ ಮಾಡಿದೆ ಅಂತಂದರೆ ಈ ಎಂಟೈರ್ ಚಾರ್ಟ್ ಏನೈತಲ್ಲ ಈ ಒಂದು ರೆಸ್ಪಾನ್ಸ್ ಏನೈತಲ್ಲ ಇದನ್ನು
ಡಾಕ್ ಅಥವಾ ವರ್ಡ್ ಫೈಲ್ ಒಳಗಡೆ ಕನ್ವರ್ಟ್ ಮಾಡಿ ನಮ್ಗೆ ಡೌನ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಕೊಡ್ತೈತೆ. ಅದಾದಮೇಲೆ ಡ್ರಾಫ್ಟ್ ಇನ್ ಇಮೇಲ್. ಸೊ ಲೆಟ್ ಮಿ ಕ್ಲಿಕ್ ಆನ್ ದ್ಯಾಟ್ ಆ್ಯಂಡ್ ಶೋ ಯು ದ ಮ್ಯಾಜಿಕ್ ವಾಟ್ ಹ್ಯಾಪನ್ಸ್ ಆ್ಯಕ್ಚುಲಿ. ಸೊ ಇವಾಗ ಇದು ಡ್ರಾಫ್ಟಿಂಗ್ ಇಮೇಲ್ ಅಂತ ಬರಾಕತ್ತೈತಿ ಇಲ್ಲಿ ಲೆಫ್ಟ್ ಡೌನ್ ಕಾರ್ನರ್ ಒಳಗಡೆ. ಸೊ ಇಮೇಲ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ಲೆಟ್ ಮಿ ಓಪನ್ ಇಟ್. ಲೆಟ್ ಮಿ ಕ್ಲಿಕ್ ಆನ್ ದ್ಯಾಟ್. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಯು ವಿಲ್ ಸಿ ದ ಮ್ಯಾಜಿಕ್. ಸಿ how beautifully it is written. So it has written you the subject line and all the body, everything. So ಎಲ್ಲಾನು ಬರ್ತೈತಿ. ಇದರೊಳಗಡೆ ನೀವು ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಮಾಡ್ಬೋದು. ದೆನ್ ಯು ಪುಟ್ ದ ರೆಸಿಪಿಯೆಂಟ್ ಆ್ಯಂಡ್ ಸೆಂಡ್ ಇಟ್. ದಟ್ಸ್ ಆಲ್. ನೌ ಲೆಟ್ಸ್ ಗೋ ಟು ದಿ ಲಿಟಲ್ ಬಿಟ್ ಅಡ್ವಾನ್ಸ್ಡ್ ಥಿಂಗ್ಸ್ ಆರ್ ವಾಟ್ ಎಲ್ಸ್ ವಿ ಕ್ಯಾನ್ ಡೂ ವಿತ್ ದಿ ಚಾಟ್ ಬಾಕ್ಸ್. ಸೊ ಲೆಟ್ ಮಿ ಕ್ಲಿಕ್ ಆನ್ ದ ನ್ಯೂ ಚಾಟ್. ನೀವು ಇಲ್ಲಿ ಪ್ಲಸ್ ಸಿಂಬಲನ್ನು ನೋಡ್ತಿರ್ಬೋದು. ಈ ಪ್ಲಸ್ ಸಿಂಬಲನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ಯು ಹ್ಯಾವ್ ಮಲ್ಟಿಪಲ್ ಆಪ್ಷನ್ಸ್. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಯು ಒನ್ ಬೈ ಒನ್ ವಾಟ್ ಎಕ್ಸಾಕ್ಟ್ಲಿ ದೀಸ್ ಆಪ್ಷನ್ಸ್ ಆರ್ ವಾಟ್ ದೀಸ್ ಕ್ಯಾನ್ ಡೂ. ಅಪ್ಲೋಡ್ ಫೈಲ್ಸ್. ನೀವೇನಾದರೂ ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಇಲ್ಲಿ PDF, ಇಮೇಜಸ್, ಸ್ಕ್ರೀನ್ಶಾಟ್, ಎಕ್ಸೆಲ್ ಫೈಲ್ಸ್, ಈ ಥರ ವೇರಿಯಸ್ ಮಲ್ಟಿಮೀಡಿಯಾ ಫೈಲ್ಸ್ ಎಲ್ಲನೂ ಆ್ಯಡ್ ಮಾಡ್ಬೋದು. ಅದನ್ನು ಆ್ಯಡ್ ಮಾಡಿ ನೀವು ಅದಕ್ಕೆ ಬೇಕಾದಂಗೆ ಕ್ವಶನ್ ಕೇಳಿ ಚಾಟ್ ಮಾಡ್ಬೋದು. ಲೆಟ್ ಮಿ ಗಿವ್ ಯು ಒನ್ ಬ್ಯೂಟಿಫುಲ್ ಎಕ್ಸಾಂಪಲ್ with the PDF. Okay, let me upload files. Okay, I have a rich dad poor dad file here. Let me upload that. ಇದನ್ನು ಅಪ್ಲೋಡ್ ಮಾಡ್ತಾನೆ. ಅದು ಲೋಡ್ ಆಗ್ತೈತಿ. ಲೋಡ್ ಆದ ತಕ್ಷಣ ಲೆಟ್ ಸೇ ಐ ವಾಂಟ್ ಟು ಸಮರೈಸ್ ದಿಸ್ ಬುಕ್. ಈ ಬುಕ್ಕನ್ನು ಸಮರೈಸ್ ಮಾಡಬೇಕು ಅಂತ ಐತಿ. ನಾನು ಏನು ಹೇಳ್ತೇನೆ ಅಂದರೆ ಸಮರೈಸ್ ದಿಸ್ ಬುಕ್ ಇನ್ 10 ಪಾಯಿಂಟ್ಸ್. ದಟ್ಸ್ ಆಲ್. ಸೊ ಹಿಟ್ ಎಂಟರ್. ದಟ್ಸ್ ಆಲ್. ಇವಾಗ ಇಲ್ಲಿ ಏನು ರೆಸ್ಪಾನ್ಸ್ ಬರ್ತೈತಲ್ಲ, ಈ ರೆಸ್ಪಾನ್ಸ್ solely for this book. It is not going to conduct any other research or anywhere else. It is not going anywhere. ಇದು ಈ ರೆಸ್ಪಾನ್ಸ್ ಏನು ಬರ್ತದಲ್ಲ ಇದು ಎಲ್ಲ ಈ ಬುಕ್ ಈ PDF ಏನೈತಲ್ಲ ಇದ್ರ ಒಳಗಿಂದ ಇನ್ಫಾರ್ಮೇಷನ್ಗೆ ರೆಸ್ಪಾನ್ಸಸನ್ನು ಇದು ಜನ್ರೇಟ್ ಮಾಡ್ತೈತಿ. ಇಟ್ ಮೈಟ್ ಟೇಕ್ ಸಮ್ ಟೈಮ್ ಬಿಕಾಸ್ ಬುಕ್ ಸ್ವಲ್ಪ ದೊಡ್ಡದೈತಿ. ಸೊ ದಟ್ ಈಸ್ ವೈ ಇಟ್ ಮೈಟ್ ಟೇಕ್. ಸೊ ಇಟ್ ಹ್ಯಾಸ್ ಕಮ್ ಅಪ್ ರೈಟ್. ಸೊ ನೀವು ಇಲ್ಲಿ ನೋಡ್ತಿರ್ಬೋದಾ. ಸೊ ಇದು ರೆಸ್ಪಾನ್ಸನ್ನು ಕೊಟ್ಟೈತಿ. ಹಿಯರ್ ಈಸ್ ಅ 10 ಪಾಯಿಂಟ್ ಸಮರಿ ಅಬೌಟ್ ದ ಬುಕ್. The rich don't work for money and financial literacy is a key. Assets versus liability. So you can see 10 points ಒಳಗಡೆ ನಮಗಿದ ಸಮರೈಸ್ ಮಾಡಿ ಕೊಟ್ಟೈತಿ. ಐ ಥಿಂಕ್ ಯು ಗಾಟ್ ದ ಐಡಿಯಾ ವಾಟ್ ಎಕ್ಸಾಕ್ಟ್ಲಿ ಯು ಕ್ಯಾನ್ ಡೂ. ಇದೇ ಥರ ನೀವು ಎಕ್ಸೆಲ್ ಫೈಲ್ ಅಥವಾ ನಿಮ್ದು ಯಾವುದಾದ್ರೂ ಡೇಟಾ ಇತ್ತಂದ್ರೆ ಅದನ್ನು ಆ್ಯಡ್ ಮಾಡಿ ನೀವು ಅದಕ್ಕೆ ಕ್ವಶನ್ಸನ್ನು ಕೂಡ ಕೇಳ್ಬೋದು. ಸೊ ನೆಕ್ಸ್ಟ್ ಲೆಟ್ ಮಿ ಓಪನ್ ದ ನ್ಯೂ ಚಾರ್ಟ್ ಅಗೇನ್. ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಆ್ಯಡ್ ಫ್ರಮ್ ಡ್ರೈವ್. ಸೊ ಈ ಆಪ್ಷನ್ ಒಳಗಡೆ ಏನು ಮಾಡ್ಬೋದು ಅಂದರೆ ನೀವು ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಇಲ್ಲಿ ಒಂದು ಪಾಪಪ್ ಬರ್ತೈತಿ. ನೀವು ಡ್ರೈವ್ಗೆ ಕನೆಕ್ಟ್ ಮಾಡೋಕ್ಕೆ ಇದನ್ನು ಗ್ರ್ಯಾಂಟನ್ನು ಕೊಡಬೇಕು, ಆ್ಯಕ್ಸೆಸನ್ನು ಕೊಡಬೇಕು. ಸೊ ಇಫ್ ಯು ಜಸ್ಟ್ ಕ್ಲಿಕ್ ಆನ್ ಕನೆಕ್ಟ್. ಸೊ ಇದು ಗೂಗಲ್ ಡ್ರೈವ್ಗೆ ಕನೆಕ್ಟ್ ಮಾಡ್ತೈತಿ. ಇಲ್ಲಿ ಯಾವುದು ಅಕೌಂಟ್ ಮೇಲೆ ಲಾಗಿನ್ ಆಗಿರ್ತೈತಲ್ಲ ಅದ್ರದ್ದು ಫೈಲ್ಸ್ ಎಲ್ಲ ಇಲ್ಲಿ ಇರ್ತೈತಿ. ಇಲ್ಲಿಂದ ನೀವು ಫೈಲ್ಸ್ಗಳನ್ನು ಆ್ಯಡ್ ಮಾಡಿ ಅದ್ರ ಬಗ್ಗೆ ನೀವು ಚಾಟನ್ನು ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಫೋಟೋಸ್. ಇದು ಆ್ಯಂಡ್ರಾಯ್ಡ್ ಮೊಬೈಲ್ ಒಳಗಡೆ ಫೋಟೋಸ್ ಅಪ್ಲಿಕೇಶನ್ ಐತಲ್ಲ ಅಲ್ಲಿ ನಿಮ್ಮ ಫೋಟೋಸ್ ಎಲ್ಲ ಸಿಂಕ್ ಆಗಿರ್ತೈತಿ. ಸೊ ಇಫ್ ಯು ವಾಂಟ್ ಟು ಆಕ್ಸೆಸ್ ದೋಸ್ ಫೋಟೋಸ್ directly from the Gemini, you can do that by this option. Next ಬಂದ್ಬಿಟ್ಟು you have import code. This is very powerful. Okay, I will give you very beautiful example for this. Let's say ನಿಮ್ಮದು GitHub ಒಳಗಡೆ ಒಂದು ರೆಪಾಸಿಟರಿ ಐತಿ. ನಾಟ್ ಓನ್ಲಿ ಯುವರ್ಸ್, ಯು ಕ್ಯಾನ್ pick anyone's, right? So let me go here and search sales dashboard GitHub. ಸೊ ಇಲ್ಲಿ ಭಾಳಷ್ಟು ರೆಸ್ಪಾನ್ಸಸ್ ಬರ್ತಾವೆ. ಸೊ ಲೆಟ್ ಮಿ ಕ್ಲಿಕ್ ಒನ್ ಆಫ್ ದಮ್. ಸೊ ಫಸ್ಟ್ ಒನ್ ಕ್ಲಿಕ್ ಮಾಡಿದ್ರೆ ಸೊ ಲೆಟ್ಸ್ ಸೇ ಇಲ್ಲಿ ಒಂದು ರೆಪಾಸಿಟ್ರಿ ಐತಿ. ಇದನ್ನು ಕೋಡನ್ನು ಕ್ಲಿಕ್ ಮಾಡಿ HTTPS ಲಿಂಕನ್ನು ಕಾಪಿ ಮಾಡಿ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೀವು ಆ್ಯಡ್ ಮಾಡಿದ್ರಿ ಅಂತಂದರೆ ಇಂಪೋರ್ಟ್ ಅಂತ ಕೊಟ್ರಿ ಅಂತಂದ್ರೆ ಆ ಎಂಟೈರ್ ರೆಪಾಸಿಟ್ರಿ ಇಲ್ಲಿ ನಿಮ್ಮ ಚಾಟ್ ಒಳಗಡೆ ಆ್ಯಡ್ ಆಗ್ತೈತಿ. ದೆನ್ ಯು ಕ್ಯಾನ್ ಆಸ್ಕ್ ಕ್ವಶನ್ಸ್ ಟು ದ್ಯಾಟ್. ಯು ಕ್ಯಾನ್ ಸಿ ದ್ಯಾಟ್. ಸೊ ಇಲ್ಲಿ ಚಾಟ್ ಒಳಗಡೆ ಆ ಎಂಟೈರ್ ರೆಪಾಸಿಟ್ರಿ ಬಂದು ಇಲ್ಲಿ ಕುಂತೈತೆ. ಸೊ ನಾ ಇಲ್ಲಿ ಜಸ್ಟ್ ಏನು ಹೇಳ್ತೇನೆ ಅಂದರೆ ಎಕ್ಸ್ಪ್ಲೇನ್ ಮೀ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಜಸ್ಟ್ ಹಿಟ್ ಎಂಟರ್. ದಿಸ್ ವಿಲ್ ಎಕ್ಸ್ಪ್ಲೇನ್ ದಟ್ ಎಂಟೈರ್ ಪ್ರಾಜೆಕ್ಟ್ ಇನ್ ಸಿಂಪಲೆಸ್ಟ್ ವರ್ಡ್ಸ್. ಸಿ ದಿಸ್ ಪ್ರಾಜೆಕ್ಟ್ ಈಸ್ ಅ ಕಾಂಪ್ರಿಹೆನ್ಸಿವ್ ಸೇಲ್ಸ್ ಡ್ಯಾಶ್ಬೋರ್ಡ್ ಫಾರ್ ಅ ಫಿಕ್ಷನಲ್ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕಾಲ್ಡ್ ಅಡ್ವೆಂಚರ್ ವರ್ಕ್ಸ್ ಆ್ಯಂಡ್ ಯು ಕ್ಯಾನ್ ಸಿ ಲಾಟ್ ಆಫ್ ಡೀಟೇಲ್ಸ್. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಫೀಚರ್ ಆ್ಯಂಡ್ ನೀವು ಕೋಡ್ ಕೂಡ ಇಂಪೋರ್ಟ್ ಮಾಡ್ಬೋದು. ಓಕೆ, ದರ್ ಇಸ್ ಒನ್ ಮೋರ್ ಥಿಂಗ್ ಇನ್ ದಿಸ್. ನೀವು ಅದನ್ನು ಮತ್ತೆ ಕ್ಲಿಕ್ ಮಾಡಿದೆ ಅಂತಂದರೆ ಇಂಪೋರ್ಟ್ ಕೋಡ್ ನಿಮ್ಮ ಹತ್ರ ಏನಾದರೂ ಲೋಕಲ್ ಫೋಲ್ಡರ್ ಒಳಗಡೆ ಯಾವುದಾದ್ರೂ ಫೈಲ್ಸ್ ಇತ್ತು ಅಥವಾ ಕೋಡ್ ಇತ್ತು ಅಂತಂದ್ರೆ ಅದನ್ನು ನೀವು ಡೈರೆಕ್ಟಾಗಿ ಇಲ್ಲಿ ಅಪ್ಲೋಡ್ ಫೋಲ್ಡರ್ ಅಂತ ಕ್ಲಿಕ್ ಮಾಡಿ ಆ ಫೋಲ್ಡರನ್ನು ಇಲ್ಲಿ ನೀವು ಇಂಪೋರ್ಟ್ ಮಾಡ್ಬೋದು. ದೆನ್ ಯು ಕ್ಯಾನ್ ಸ್ಟಾರ್ಟ್ ಚಾಟಿಂಗ್. ಓಕೆ, ಸೊ ನೆಕ್ಸ್ಟ್ ಒನ್ ವಿ ಹ್ಯಾವ್ ನೋಟ್ಬುಕ್ LM. ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆಲ್ಲ, ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ನೋಟ್ಬುಕ್ LM ಬಗ್ಗೆ.
ಸೊ ನೀವು ಯಾವುದು ನೋಟ್ಬುಕ್ LM ಒಳಗಡೆ ನೋಟ್ಬುಕ್ಕನ್ನು ಕ್ರಿಯೇಟ್ ಮಾಡಿರ್ತಾರಲ್ಲ ಅದನ್ನು ನೀವು ಇಲ್ಲಿ ಅಟ್ಯಾಚ್ ಮಾಡಿ ಅದ್ರ ಮೇಲೆ ರಿಸರ್ಚ್ ಕೂಡ ಕಂಡಕ್ಟ್ ಮಾಡ್ಬೋದು. ಲೆಟ್ ಮಿ ಶೋ ಯು ಒನ್ ಎಕ್ಸಾಂಪಲ್. ಅಗೇನ್ ಐ ಆಮ್ ಗೋಯಿಂಗ್ ಟು ಕ್ಲಿಕ್ ಆನ್ ದ್ಯಾಟ್. ಕ್ಲಿಕ್ ಮಾಡಿದ ತಕ್ಷಣ ನಂದು ಇಲ್ಲಿ ಒಂದು EV ವರ್ಸಸ್ EV ಕಾರ್ಸ್ ವರ್ಸಸ್ ಪೆಟ್ರೋಲ್ ಕಾರ್ಸ್. ಸೊ ದರ್ ಇಸ್ ಒನ್ ನೋಟ್ಬುಕ್ ಐ ಹ್ಯಾವ್ ಕ್ರಿಯೇಟೆಡ್ ಆ್ಯಕ್ಚುಲಿ. ಸೊ ಇದ್ರೊಳಗಡೆ 4 ಸೋರ್ಸಸ್ ಇದಾವೆ. ಐ ಹ್ಯಾವ್ ಕ್ರಿಯೇಟೆಡ್ ಆನ್ May 3. ಸೊ ಇದನ್ನು ಕ್ಲಿಕ್ ಮಾಡಿ ಆ್ಯಡ್ ಅಂತ ಕೊಟ್ಟೆ ಅಂದರೆ ಇದು ನಮ್ಮ ಚಾರ್ಟ್ಗೆ ಇಲ್ಲಿ ಆ್ಯಡ್ ಆಗ್ತೈತಿ. ದೆನ್ ಐ ಕ್ಯಾನ್ ಆಸ್ಕ್ ವಾಟ್ ಎವರ್ ಕ್ವಶನ್ಸ್. ಎಕ್ಸ್ಪ್ಲೇನ್ ಮಿ ದಿಸ್, right? So I mean I'm just saying explain me this, but you can ask whatever questions you want. Explain me this. Okay, otherwise I can directly ask which car or vehicles are better for today's economy. I can call economy, right? Today, let's call today. Better for today. Okay, let me just hit that. Okay, as you can see is the response and quantity based on the provided document comparing electric vehicles versus petrol powered vehicle. The better choice for today's depends on your specific usage. So it is not giving me a direct answer, it is just going here and there. Okay, but you get the idea how you can access the notebook LM from your chart window. Now let's move on to the next section. Okay, so before we move on to the next section, I have a favor to ask. ನೀವು ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ರಿ ಅಂತಂದ್ರೆ ಐ ಆಮ್ ಶ್ಯೂರ್ ದ್ಯಾಟ್ ಯು ಆರ್ ಲೈಕಿಂಗ್ ಮೈ ಕೋರ್ಸ್ ಆರ್ ಮೈ ವಿಡಿಯೋ. ಸೊ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇದರಿಂದ ನಮ್ಗೆ ಭಾಳಷ್ಟು ಮೋಟಿವೇಶನ್ ಸಿಗ್ತೈತಿ. ಬಿಕಾಸ್ ದರ್ ಇಸ್ ಲಾಟ್ ಆಫ್ ಹಾರ್ಡ್ ವರ್ಕ್ ಗೋಯಿಂಗ್ ಬಿಹೈಂಡ್ ದ ಸೀನ್ಸ್. ಆಮೇಲೆ ಕನ್ನಡಿಗರಿಗೋಸ್ಕರ ಹೆಲ್ಪ್ ಆಗಲಿ ಅಂತೇಳಿ ನಾವು ಕನ್ನಡದೊಳಗಡೆ AI ಕಂಟೆಂಟನ್ನು ಭಾಳಷ್ಟು ಲೈನ್ ಅಪ್ ಮಾಡಿದ್ದೇವೆ. ಸೊ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಒಂದು ಲೈಕ್ ಮಾಡೋದ್ರಿಂದ ನಮ್ಗೆ ಭಾಳಷ್ಟು ಮೋಟಿವೇಶನ್ ಸಿಗ್ತೈತಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಸೊ ಗೋಯಿಂಗ್ ಬ್ಯಾಕ್ ಟು ದಿ ಟಾಪಿಕ್. ಸೊ ನಾನು ನಿಮ್ಗೆ ಮೊದಲೇ ಇದಕ್ಕಿಂತ ಮುಂಚೆ ಹೇಳಿದ್ದೆ ಸ್ಟಾರ್ಟಿಂಗ್ ಒಳಗಡೆ ಕನೆಕ್ಟೆಡ್ ಆ್ಯಪ್ಸ್ ಬಗ್ಗೆ, ರೈಟ್? ಸೊ ಯು ಕ್ಯಾನ್ ಆ್ಯಕ್ಚುಲಿ ಕನೆಕ್ಟೆಡ್ ಆ್ಯಪ್ಸನ್ನು ಇಲ್ಲಿ ಜಮನಾಯಿಂದ ನೀವು ಆಕ್ಸೆಸ್ ಮಾಡ್ಬೋದು ಅಂತೇಳಿ. ಸಪೋಸ್ ಅಂದ್ಕೊಡ್ರಿ ನೀವು ಯಾವುದೋ ಒಂದು ಮೀಟಿಂಗನ್ನು ಸ್ಕೆಡ್ಯೂಲ್ ಮಾಡಬೇಕಾಗಿತ್ತು ನಾಳೆ. ಸೊ ಅದನ್ನು ಇಲ್ಲಿ ಡೈರೆಕ್ಟಾಗಿ ಜಮನಾಯಿಂದನೇ ಯಾವ ಥರ ಮಾಡೋದು. ಲೆಟ್ಸ್ ಸೇ ಯು ಜಸ್ಟ್ ಕ್ಲಿಕ್ ಆ್ಯಟ್. ನಿಮ್ಗೆ ಇಲ್ಲಿ ಆ್ಯಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಎಲ್ಲ ಆ್ಯಪ್ಸ್ಗಳ ಕಾಣಿಸ್ಲಿಕ್ಕೆ ಶುರು ಆಗ್ತಾವೆ. ಇದರೊಳಗಡೆ ನಾವಿವಾಗ ಮೀಟಿಂಗ್ ಸ್ಕೆಡ್ಯೂಲ್ ಮಾಡಬೇಕು ಅಂದರೆ ಗೂಗಲ್ ಕ್ಯಾಲೆಂಡ್ರನ್ನು ಸೆಲೆಕ್ಟ್ ಮಾಡಿ. ಸೊ ಜಸ್ಟ್ ಈ ಥರ ಒಂದು ಮೆಸೇಜನ್ನು ಬರಿಬೋದು. ಸೆಟಪ್ a meeting with Santosh tomorrow at 9:30 PM. Okay, so just enter ಮಾಡ್ರಿ. ಸೊ ಎಂಟರ್ ಮಾಡಿದ ತಕ್ಷಣ ಸೊ ಶ್ಯೂರ್ ಫಸ್ಟ್ ಐ ವಿಲ್ ನೀಡ್ ಯುವರ್ ಪರ್ಮಿಷನ್. ಓಕೆ, ಲೆಟ್ಸ್ ಸೇ ಕನೆಕ್ಟ್. ಓಕೆ, ಕನೆಕ್ಟ್ ಅಂತ ಕೊಡ್ರಿ. ಕನೆಕ್ಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಕ್ಯಾಲೆಂಡರ್ ಕನೆಕ್ಟ್ ಆಗ್ತೈತಿ. ಸೊ ಇಟ್ ಈಸ್ ಕನೆಕ್ಟೆಡ್, ಇವೆಂಟ್ ಕ್ರಿಯೇಟೆಡ್. ನೀವು ಇಲ್ಲಿ ನೋಡ್ತಿರ್ಬೋದು. ಓಕೆ, ಐ ಹ್ಯಾವ್ ಸ್ಕೆಡ್ಯೂಲ್ಡ್ ಅ ಮೀಟಿಂಗ್ ಫಾರ್ ಯು. ಸೊ ಗೂಗಲ್ ಮೀಟಿಂಗ್ ಇಲ್ಲ ಐತಿ. ಸೊ ಸಪೋಸ್ ನೀವು ಇದನ್ನು ಎಡಿಟ್ ಮಾಡಬೇಕು ಅಂತ ಇದ್ರಿ, 9:30 to 10:30 ಐತಲ್ಲ. ಲೆಟ್ಸ್ ಸೇ ಇಟ್ ಈಸ್ ಲೇಟ್ ನೈಟ್. ಸೊ ಯು ಡಿಸೈಡೆಡ್ ದಟ್ ಯು ವಿಲ್ ಪುಷ್ ಇಟ್ ಲಿಟಲ್ ಅರ್ಲಿ. ಸೊ ಪ್ಲೀಸ್ modify Santosh meeting. Let's say meeting Santosh meeting to 6 PM. My bad. Okay, so now I have given the second message. Let's see what it does. ಸೊ ಇವಾಗ ಮತ್ತೆ ಕ್ಯಾಲೆಂಡರ್ಗೆ ಹೋಗ್ತದೆ. ಸೊ ನಮ್ಮ ಕ್ಯಾಲೆಂಡರ್ ಒಳಗಡೆ ಯಾವ ಮೀಟಿಂಗ್ ಇತ್ತಲ್ಲ, ಏನು ಸ್ಕೆಡ್ಯೂಲ್ ಮಾಡಿತ್ತಲ್ಲ ಅದನ್ನು ಅಪ್ಡೇಟ್ ಮಾಡ್ತೈತಿ. ಓಕೆ, ಐ ಹ್ಯಾವ್ ಅಪ್ಡೇಟೆಡ್ ಯುವರ್ ಮೀಟಿಂಗ್ ವಿತ್ ಸಂತೋಷ್ 6 PM ಟುಮಾರೋ. ಸೊ ನಾವ್ ಇಟ್ ಈಸ್ ಚೇಂಜ್. ನೀವು ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಕ್ಯಾಲೆಂಡರ್ ಡೈರೆಕ್ಟಾಗಿ ಓಪನ್ ಆಗ್ತೈತಿ. ಸೊ ಇಲ್ಲಿವರೆಗೂ ನಾವು ಬೇಸಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದಿ ಅಡ್ವಾನ್ಸ್ಡ್ ಸೆಕ್ಷನ್. ಸೊ ವಿಚ್ ಈಸ್ ಗೋಯಿಂಗ್ ಟು ಬಿ ವೆರಿ ಫನ್ ಆ್ಯಂಡ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಐ ಆಮ್ ಶೂರ್ ಯು ಆರ್ ಗೋಯಿಂಗ್ ಟು ಲೈಕ್ ಇಟ್. ಓಕೆ, ಸೊ ಇಲ್ಲಿ ಹೊಸ ಚಾರ್ಟನ್ನು ಓಪನ್ ಮಾಡಿ ಇಲ್ಲಿ ನೀವು ಟೂಲ್ಸ್ ಅಂತ ನೋಡ್ತಿರ್ಬೋದಾ. ಸೊ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ಲಾಟ್ ಆಫ್ ಅದರ್ ಥಿಂಗ್ಸ್ ದಟ್ ವಿ ಕ್ಯಾನ್ ಡೂ ವಿತ್ ಜೆಮಿನಿ. ಸೊ ಫಸ್ಟ್ ಇಮೇಜ್ ಯಾವ ಥರ ಕ್ರಿಯೇಟ್ ಮಾಡೋದು. ಲೆಟ್ಸ್ ಕ್ಲಿಕ್ ಆನ್ ದಟ್ ಇಮೇಜ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಭಾಳಷ್ಟು ಸ್ಟೈಲ್ ಇಮೇಜಸ್ ಆಲ್ರೆಡಿ ಇದಾವೆ. ಸೊ ಇದರೊಳಗಡೆ ನೀವು ಯಾವುದಾದ್ರೂ ನಿಮ್ಮ ಫೋಟೋನ ಈ ಥರ ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫೋಟೋನ ಆ್ಯಡ್ ಮಾಡಿದ್ರಿ ಅಂದ್ರೆ ಆ ಥರ ನಿಮಗೆ ಇಮೇಜನ್ನು ಮಾಡಿಕೊಡ್ತೈತಿ. ಸೊ ಲೆಟ್ಸ್ ಸೆಲೆಕ್ಟ್ ದಿ monochrome, first one only I will select. Okay, then I will add a file.
ಸೊ ಒನ್ ಆಫ್ ದಿ ಫೈಲ್ ಐ ವಿಲ್ ಆ್ಯಡ್. ಲೆಟ್ಸ್ ಸೇ ಐ ಹ್ಯಾವ್ ಅ ಯಂಗ್ ಮ್ಯಾನ್ ಹಿಯರ್. ಸೊ ಇದನ್ನು ಕೂಡ ಆ್ಯಡ್ ಮಾಡ್ತೇನೆ. ಸೊ ಜಸ್ಟ್ ಐ ವಿಲ್ ರೈಟ್ create a monochrome image, that hit enter. ಓಕೆ ನೀವು ಇಲ್ಲಿ ನೋಡ್ತಿರ್ಬೋದು ರೆಸ್ಪಾನ್ಸ್ ಒಳಗಡೆ. ಸೊ ದಿಸ್ ಇಸ್ ದಿ ಔಟ್ಪುಟ್. ನೀವು ಇದ್ರೊಳಗಡೆ ಏನಾದರೂ ಚೇಂಜಸ್ ಮಾಡಬೇಕಿತ್ತಂದ್ರೆ ಚೇಂಜಸ್ ಮಾಡ್ಬೋದಾ. ಯು ಕ್ಯಾನ್ ಹೈಲೈಟ್ ಇಟ್ ಆ್ಯಂಡ್ ಯು ಕ್ಯಾನ್ ಅಗೇನ್ ಸೆಂಡ್ ಬ್ಯಾಕ್, ರೈಟ್. ಸೊ ಯು ಕ್ಯಾನ್ ಡೂ ಲಾಟ್ ಆಫ್ ಅದರ್ ಥಿಂಗ್ಸ್. ಓಕೆ, ಸೊ ಇದು ಆ್ಯಕ್ಚುಲಿ ನೀವು ಸ್ಟೈಲನ್ನು ಸೆಲೆಕ್ಟ್ ಮಾಡಿ ಇಮೇಜ್ ಕ್ರಿಯೇಟ್ ಮಾಡೋದು. ಸಪೋಸ್ ಅನ್ಕೊಡ್ರಿ ಯು ವಾಂಟೆಡ್ ಟು ಕ್ರಿಯೇಟ್ ಸಮಥಿಂಗ್ ಎಲ್ಸ್. ಲೆಟ್ಸ್ ಸೇ ಐ ವಾಂಟ್ ಟು ಕ್ರಿಯೇಟ್ ಅ ಡಾಗ್. ಓಕೆ, ಕ್ರಿಯೇಟ್ ಅ ಡಾಗ್ ಇಮೇಜ್. ದಟ್ಸ್ ಸಿಂಪಲ್. ಸೊ ಇವಾಗಿದೆ ಡಾಗ್ ಇಮೇಜನ್ನು ಕ್ರಿಯೇಟ್ ಮಾಡ್ತೈತಿ. ದರ್ ಯು ಗೋ. ಆ್ಯಕ್ಚುಲಿ ಯು ಕ್ಯಾನ್ ನೋಟಿಸ್ ಒನ್ ಥಿಂಗ್, ನಾನಿಲ್ಲಿ ಜಸ್ಟ್ ಕ್ರಿಯೇಟ್ ಅ ಡಾಗ್ ಇಮೇಜ್ ಅಂತಂದೆ, ಬಟ್ ಆದರೂ ಕೂಡ ಇದು ಮೊನೋಕ್ರೋಮ್ ಇಮೇಜನ್ನು ಕ್ರಿಯೇಟ್ ಮಾಡೈತಿ ಡಾಗ್ ಒಳಗಡೆ. ವೈ? ಬಿಕಾಸ್ ನಾನು ಮೊದಲೇ ಸ್ಟೈಲನ್ನು ಸೆಲೆಕ್ಟ್ ಮಾಡಿದ್ದೆ. ಸೊ ಫಾರ್ ದ್ಯಾಟ್ ರೀಸನ್ ಇಟ್ ಹ್ಯಾಸ್ ಕ್ರಿಯೇಟೆಡ್ ದಟ್ ಮೊನೋಕ್ರೋಮ್ ಇಮೇಜ್. ನಾ ಏನಾದರೂ ಡೈರೆಕ್ಟಾಗಿ ಇಲ್ಲಿ ನ್ಯೂ ಚಾರ್ಟನ್ನು ಓಪನ್ ಮಾಡಿ ಜಸ್ಟ್ ಟೂಲ್ಸ್ ಒಳಗಡೆ ಹೋಗಿ ಇಮೇಜ್ ಒಳಗಡೆ ಹೋಗಿ ಯಾವುದು ಸ್ಟೈಲನ್ನು ಸೆಲೆಕ್ಟ್ ಮಾಡಿದೆ. I will just write another prompt, create a image of a beautiful horse, right? Let's see. There you go. ನಮ್ಮ ಹತ್ರ ಇಮೇಜ್ ರೆಡಿಯಾಗಿ ಬಂದುಬಿಟ್ಟೈತಿ. ಸೊ ಈ ಥರ ನೀವು ಇಮೇಜನ್ನು ಜನ್ರೇಟ್ ಮಾಡ್ಬೋದು. ಸಿ ಯು ಕ್ಯಾನ್ ಕ್ರಿಯೇಟ್ ಫಾರ್ ವೇರಿಯಸ್ ರೀಸನ್. ನಾನು ನಿಮ್ಗೆ ಜಸ್ಟ್ ಇಲ್ಲಿ ನಾರ್ಮಲ್ ಆಗಿ ಒಂದು ಸಿಂಪಲ್ ಪ್ರಾಂಪ್ಟನ್ನು ಬರೆದು ಅಥವಾ ಸಿಂಪಲ್ ಮೆಸೇಜನ್ನು ಬರೆದು ಇಮೇಜನ್ನು ಕ್ರಿಯೇಟ್ ಮಾಡಿ ತೋರಿಸಿದ್ದೇನೆ. ಬಟ್ ದ ಮೇನ್ ಥಿಂಗ್ ಈಸ್ ನೀವು ಇದನ್ನು ಥಂಬ್ನೇಲ್ ಯೂಸ್ ಮಾಡ್ಬೋದು, ಪೋಸ್ಟರ್ಸ್ ಕ್ರಿಯೇಟ್ ಮಾಡ್ಬೋದು. ಯು ಕ್ಯಾನ್ ಕ್ರಿಯೇಟ್ ವಾಟ್ ಎವರ್ ದಟ್ ಯು ಇಮ್ಯಾಜಿನ್. ನೀವು ಏನು ಇಮ್ಯಾಜಿನ್ ಮಾಡ್ತಿರಲ್ಲ ಅದನ್ನು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಬಟ್ ಓನ್ಲಿ ಥಿಂಗ್ ಈಸ್ ದಟ್ ನಾವು ಇದಕ್ಕೆ ಪ್ರಾಂಪ್ಟ್ಸ್ ಏನು ಬರಿತೀವಲ್ಲ ಆ ಪ್ರಾಂಪ್ಟ್ಸ್ ಕ್ಲಿಯರ್ ಆಗಿರ್ಬೇಕು. ನೀವು ಎಷ್ಟು ಕ್ಲಿಯರಾಗಿ ಬರಿತೀರಲ್ಲ ಅಷ್ಟು ಕ್ಲಿಯರಾಗಿ ಅಷ್ಟು ಅಕ್ಯುರೇಟಾಗಿ ನಿಮ್ಗೆ ಇಮೇಜ್ ಕ್ರಿಯೇಟ್ ಆಗಿ ಬರ್ತೈತಿ. ನಾವು ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಟೂಲ್ ವಿಚ್ ಇಸ್ ಕ್ರಿಯೇಟ್ ಅ ವಿಡಿಯೋ. ಸೊ ಲೆಟ್ ಮಿ ಕಾಪಿ ದಿಸ್ ಇಮೇಜ್ ಆಫ್ ದಿಸ್ ಹಾರ್ಸ್. I have something to show you. So suppose ಇಮೇಜಿಂದ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು. ಇಟ್ ಈಸ್ ವೆರಿ ಈಸಿ ಇನ್ ಜೆಮಿನಿ. ಓಕೆ, ಇಲ್ಲಿ ಟೂಲ್ಸ್ ಮೇಲೆ ಹೋಗಿ ಕ್ರಿಯೇಟ್ ಅ ವಿಡಿಯೋ ಅಂತ ಕ್ಲಿಕ್ ಮಾಡಿರಿ. ಡೋಂಟ್ ಪಿಕ್ ಎನಿ ಟೆಂಪ್ಲೇಟ್ ಹಿಯರ್. ಜಸ್ಟ್ ಕ್ಲಿಕ್ ಪೇಸ್ಟ್ ದಟ್ ಇಮೇಜ್ ದಟ್ ವಿ ಹ್ಯಾವ್ ಕ್ರಿಯೇಟೆಡ್ ಹಾರ್ಸ್ ಇಮೇಜ್. ಮೇಕ್ ಅ ವಿಡಿಯೋ. That's all. Just wait and see the magic. Let me close this sidebar so that you can see properly. It will take some time, okay, because video creation takes some time. Okay, so now we have got the image ready, video ready. Let's play this. Can you see the beauty? So ಈ ಥರ ನೀವು ಇಮೇಜನ್ನು ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಅದರ್ ಐಡಿಯಾಸ್ ಅಲ್ಲ, ಲೈಕ್ ನಿಮಗೆ ಬೇರೆ ಯಾವುದಾದ್ರೂ ವಿಡಿಯೋನ ಮಾಡಬೇಕಿತ್ತು ಅಂತಂದರೆ ನಿಮ್ಮ ಫೋಟೋನ ತೊಗೊಂಡು ಅದನ್ನು ಕೂಡ ಕನ್ವರ್ಟ್ ಮಾಡ್ಬೋದು. ಲೈಕ್ ಇಫ್ ಯು ಹ್ಯಾವ್ ಎನಿ ಇಮ್ಯಾಜಿನ್, ಲೈಕ್ ನೀವು ಆ್ಯಡ್ಗೋಸ್ಕರ ಮಾಡ್ತಿರ್ಬೋದು ಅಥವಾ ಯಾವುದೊಂದು ವಿಡಿಯೋ ಪ್ರೊಡಕ್ಷನ್ಗೋಸ್ಕರ ಯಾವುದೋ ಒಂದು ಕ್ಲಿಪ್ ಮಾಡ್ತಿರ್ಬೋದು. ನಿಮ್ಮ ಪ್ರಾಂಪ್ಟ್ ಮೇಲೆ ನೀವು ಯಾವ ಬೇಕೋ ಆ ವಿಡಿಯೋನ ರೆಡಿ ಮಾಡ್ಬೋದು. ಬಟ್ ಒನ್ ಥಿಂಗ್ ಹಿಯರ್, ಈ ಒಂದು ನೀವು ಪ್ರೋ ವರ್ಷನ್ ಒಳಗಡೆ ಇದ್ರಿ ಅಂತಂದ್ರೆ ಕೂಡ ನೀವು ದಿನಕ್ಕೆ 3 ವಿಡಿಯೋಸನ್ನು ಮಾತ್ರ ಕ್ರಿಯೇಟ್ ಮಾಡ್ಬೋದು. ದ್ಯಾಟ್ ಈಸ್ ಫಾರ್ 8 ಸೆಕೆಂಡ್ ವಿಡಿಯೋಸ್. ಸೊ ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ಮ್ಯೂಸಿಕ್ ಜನ್ರೇಷನ್. ಇವಾಗ ನೀವು ಜೆಮಿನಿ ಒಳಗಡೆ ಮ್ಯೂಸಿಕನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಲೆಟ್ಸ್ ಸೇ ಯು ವಾಂಟ್ ಟು ಕ್ರಿಯೇಟ್ ಅ ಮ್ಯೂಸಿಕ್ ಫಾರ್ ಯುವರ್ ವಿಡಿಯೋ ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ರಿ. ಇಟ್ ಈಸ್ ವೆರಿ ಈಸಿ. ಇಲ್ಲಿ ಟೂಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ಅ ಮ್ಯೂಸಿಕ್ ಅಂತ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಗೆ ಮತ್ತೆ ಇಲ್ಲಿ ಟ್ರ್ಯಾಕ್ಗಳಿದಾವೆ. ಇದನ್ನು ಸೆಲೆಕ್ಟ್ ಮಾಡಿ ನೀವು ಅದ್ರ ಮೇಲೆ ಆನ್ ಟಾಪ್ ಆಫ್ ಇಟ್ ಯು ಕ್ಯಾನ್ ಆಲ್ಸೋ ಬಿಲ್ಡ್. ಬಟ್ ಲೆಟ್ ಮಿ ರೈಟ್ ಅ ಸಿಂಪಲ್ ಪ್ರಾಂಪ್ಟ್ ಫಾರ್ ದಿಸ್. create a music. Okay, create a cinematic music for cinematic background music for oh my bad music for my YouTube video that is focused on gaming. Okay, so ನಾನು ಇವಾಗ ಪ್ರಾಂಪ್ಟ್ ಬರ್ದಿದ್ದೇನೆ. ಲೆಟ್ ಮಿ ಹಿಟ್ ಎಂಟರ್. ಬಟ್ ಮೇಕ್ ಶ್ಯೂರ್ ದಟ್ ನೀವು ಕ್ರಿಯೇಟ್ ಮ್ಯೂಸಿಕ್ ಅಂತ ಸೆಲೆಕ್ಟ್ ಮಾಡಿದಿರಿ. ಸೊ ಇವಾಗ ಮ್ಯೂಸಿಕನ್ನು ರೆಡಿ ಮಾಡ್ತೈತಿ. ಓಕೆ, ಸೊ ಇವಾಗ ನಮ್ಗೆ ಇಲ್ಲಿ ಒಂದು ಮ್ಯೂಸಿಕ್ ರೆಡಿ ಆಗೈತಿ. ಲೆಟ್ ಮಿ ಪ್ಲೇ ದ್ಯಾಟ್ ಆ್ಯಂಡ್ ಜಸ್ಟ್ ಲಿಸನ್ ಟು ದ್ಯಾಟ್. ಗುಡ್.
ಓಕೆ, ನೀವು ಇದನ್ನು ಇಲ್ಲಿ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು. ಆ್ಯಂಡ್ ಫಾರ್ ದಿಸ್ ಯು ಕ್ಯಾನ್ ಯೂಸ್ ದಿಸ್ ಟ್ರ್ಯಾಕ್ ವೆರೆವರ್, ನೀವು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಬೋದು. ಇದಕ್ಕೆ ಕಾಪಿರೈಟ್ಸ್ ಬರೋಂಗಿಲ್ಲ, ಏನಿಲ್ಲ, ಬಿಕಾಸ್ ದಿಸ್ ಈಸ್ ಕ್ರಿಯೇಟೆಡ್ ಬೈ ಯು, ಸೊ ದಟ್ ಐ ಡಿ ವಿಲ್ ಬಿ ಜನರೇಟೆಡ್ ಫಾರ್ ದ್ಯಾಟ್. ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ಲರ್ನ್. ದಿಸ್ ಇಸ್ ವೆರಿ ಯೂಸ್ಫುಲ್ ಫಾರ್ ದ ಸ್ಟೂಡೆಂಟ್ಸ್, ಅಥವಾ ಯಾರಾದರೂ ಎಕ್ಸಾಮಿಗೆ ಪ್ರಿಪೇರ್ ಆಗಕತ್ತಿದ್ರಿ ಅಥವಾ ಸ್ಟಡಿ ಮಾಡಲಿಕ್ಕೆ ಯೂಸ್ ಮಾಡಕತ್ತಿದ್ರಿ ಅಂದರೆ ದಿಸ್ ಇಸ್ ವೆರಿ ಗುಡ್ ಫೀಚರ್. ಲೆಟ್ಸ್ ಸೇ ಸಪೋಸ್ ಯು ಆರ್ ಗಿವಿಂಗ್ CA ಎಕ್ಸಾಮ್ಸ್, ಸೊ ಅದಕ್ಕೋಸ್ಕರ ಪ್ರಿಪೇರ್ ಮಾಡಕತ್ತಿದ್ರಿ. ಸೊ ನಾನು ಇಲ್ಲೊಂದು ಪ್ರಾಂಪ್ಟನ್ನು ಬರ್ದಿದ್ದೇನೆ. ಲೆಟ್ ಮಿ ಗಿವ್ ದಿಸ್. ಐ ಆಮ್ ಸ್ಟಡಿಂಗ್ ಫಾರ್ ಅ CA ಫೌಂಡೇಶನ್, ಹೆಲ್ಪ್ ಮೀ ಲರ್ನ್ ಬ್ಯಾಲೆನ್ಸ್ ಶೀಟ್ಸ್. ಸೊ ಎಂಟರ್ ಕೊಡ್ತೇನೆ. ಎಂಟರ್ ಕೊಟ್ಟ ತಕ್ಷಣ ಯು ಕ್ಯಾನ್ ಸಿ ದ್ಯಾಟ್ ಇಲ್ಲಿ ಲೈವ್ ಒಳಗಡೆ ನೀವು ಆಕ್ಸೆಸ್ ಮಾಡ್ಬೋದು ಕಂಟೆಂಟನ್ನು. ಆ್ಯಂಡ್ ಇಟ್ ಹೆಲ್ಪ್ಸ್ ಯು ಟು ಲರ್ನ್ ಥಿಂಗ್ಸ್. ಸೊ ಇಟ್ ಈಸ್ ವೆರಿ ವೆಲ್ ಸ್ಟ್ರಕ್ಚರ್ಡ್ ಒನ್. ಓಕೆ, ಸೊ ಇಲ್ಲಿ ಇದು ಹೇಳ್ತೈತಿ ಬ್ಯಾಲೆನ್ಸ್ ಶೀಟ್ ಈಸ್ ಅ ಫಂಡಮೆಂಟಲ್ ಫೈನಾನ್ಷಿಯಲ್ in my bad is one of the fundamental financial statements you will master for CA foundation. And then it has given the equation assets is equal to liabilities plus capital. And then ಇದು ಮತ್ತೆ ಇಲ್ಲೇನೋ ಭಾಳಷ್ಟು ಆಪ್ಷನ್ಸನ್ನು ಕೊಟ್ಟೈತಿ. ಸೊ ಇದು ಅದಾದಮೇಲೆ ಲಾಸ್ಟಲ್ಲಿ ಕೇಳ್ತೈತಿ ಐ ವಿಲ್ ಆಸ್ಕ್ ಗೈಡಿಂಗ್ ಕ್ವಶನ್ಸ್ ಅಲಾಂಗ್ ದ ವೇ to help you master the classification of items. To get started, where would you start? ಸೊ ಇದರೊಳಗಡೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತಿದ್ದೀರಿ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಸೊ ಯು ಕ್ಯಾನ್ ಜಸ್ಟ್ ಟೈಪ್, ಐ ವಿಲ್ ಜಸ್ಟ್ ಟೈಪ್ 1. ಸೊ 1 ಅಂತ ಟೈಪ್ ಮಾಡಿದ ತಕ್ಷಣ ಸೊ ಇಟ್ ವಿಲ್ ಅಗೇನ್ ಗಿವ್ ಮಿ ದ ರೆಸ್ಪಾನ್ಸ್ ಫಾರ್ ದಟ್ ಫಸ್ಟ್ ಆಪ್ಷನ್, ರೈಟ್? ಸೊ ವಿಚ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಅಸೆಟ್ಸ್, ರೈಟ್? ನಾನ್ ಕರೆಂಟ್ ಆ್ಯಂಡ್ ಕರೆಂಟ್ ಅಸೆಟ್ಸ್, ಇದೆಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೈತಿ. ಸೊ ಈ ಥರ ನೀವು ಲರ್ನ್ ಆಪ್ಷನನ್ನು ಅಥವಾ ಲರ್ನ್ ಟೂಲನ್ನು ಯೂಸ್ ಮಾಡಿಕೊಂಡು ನೀವು ಏನೇನಾದರೂ ಕಲಿಯೋದಿದ್ರೆ ಕಲಿಬೋದು. ಸೊ ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ಡೀಪ್ ರಿಸರ್ಚ್. ಸೊ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಏಜೆಂಟ್ ಅಂತಲೇ ಹೇಳ್ಬೋದು. ಇಟ್ ಈಸ್ ವೆರಿ ಸ್ಟ್ರಾಂಗ್. ಇದನ್ನು ನೀವು ಡೀಪ್ ರಿಸರ್ಚ್ ಅಥವಾ ಎಕ್ಸ್ಟೆನ್ಸಿವ್ ರಿಸರ್ಚ್ಗೋಸ್ಕರ ಯೂಸ್ ಮಾಡ್ಬೋದು. ಕಾಲೇಜ್ ಪ್ರಾಜೆಕ್ಟ್ಸ್ ಆಯಿತು, ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ಡೆಪ್ತಾಗಿ ರಿಸರ್ಚ್ ಮಾಡಬೇಕು ಅಂತ ಇದ್ರಿ ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು. ಜನರಲಿ ನೀವು ಇಲ್ಲಿ ಈ ಕ್ವೆರಿಯನ್ನು ರನ್ ಮಾಡಿದಾಗ ಇಟ್ ವಿಲ್ ಗೋ ಟು ಹಂಡ್ರೆಡ್ಸ್ ಆಫ್ ವೆಬ್ಸೈಟ್ಸ್ ಒಳಗಡೆ ಹೋಗಿ ಅಲ್ಲಿಂದ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ನಿಮಗೊಂದು ಡೆಪ್ತ್ ರಿಸರ್ಚನ್ನು ರೆಡಿ ಮಾಡಿ ಕೊಡ್ತೈತಿ. ಸೊ ಲೆಟ್ ಮೀ ರನ್ ಥ್ರೂ ದಿಸ್ ಆ್ಯಂಡ್ ಶೋ ಯು ಹೌ ಎಕ್ಸಾಕ್ಟ್ಲಿ ದಿಸ್ ವರ್ಕ್ಸ್. ಓಕೆ, ಸೊ ಇಲ್ಲಿ ನಾವು ಮೊದಲು ಒಂದು ಪ್ರಾಂಪ್ಟನ್ನು ಬರ್ತಿದ್ದೇನೆ. ಲೈಕ್ ಐ ಆಮ್ ಜಸ್ಟ್ ಗಿವಿಂಗ್ ಇಟ್ಸ್ ನಾರ್ಮಲ್ ಸಿಂಪಲ್ ಪ್ರಾಂಪ್ಟ್. EV ವರ್ಸಸ್ ಪೆಟ್ರೋಲ್ ವೆಹಿಕಲ್ಸ್ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್. ಸೊ ಐ ವಾಂಟ್ ಟು ಡೂ ಅ ರಿಸರ್ಚ್ ಆನ್ ದಿಸ್ ಟಾಪಿಕ್. ಸೊ ಇದಕ್ಕೆ ನೀವು ಆ್ಯಕ್ಚುಲಿ ಇಲ್ಲಿ ಪ್ಲಸ್ ಸಿಂಬಲನ್ನು ಕ್ಲಿಕ್ ಮಾಡಿ ನೀವು ಫೈಲ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಇಫ್ ಯು ಆಲ್ರೆಡಿ ಹ್ಯಾವ್ ಎನಿ ಸೋರ್ಸಸ್, ರೈಟ್? ಫೈಲ್ಸ್ ಇರ್ಬೋದು, ಆ್ಯನ್ಯುವಲ್ ರಿಪೋರ್ಟ್ಸ್, ಐ ಮೀನ್ ಎನಿ ಸರ್ವೇಸ್, ಆಲ್ ದ್ಯಾಟ್ ಯು ಕ್ಯಾನ್ ಆ್ಯಡ್ ಹಿಯರ್. ಲೈಕ್ ಇಲ್ಲಿ ಆ್ಯಡ್ ಮಾಡ್ಬೋದು. ನೋಟ್ಬುಕ್ LM ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಅದನ್ನು ಆ್ಯಡ್ ಮಾಡಿ ದೆನ್ ಇಲ್ಲಿ ಸೋರ್ಸಸ್ ಒಳಗಡೆ ನೀವು ಜಿಮೇಲ್, ಡ್ರೈವ್ ಒಳಗಡೆ ಏನಿತ್ತಂದ್ರೆ ಅದು ಎಲ್ಲ ಇಲ್ಲಿ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಬೋದು. ದೆನ್ ಯು ಕ್ಯಾನ್ ಆಲ್ಸೋ ಆ್ಯಡ್ ಎನಿ ಫೈಲ್ಸ್ ಲೈಕ್ PDF ಫೈಲ್, ಇಮೇಜ್, ಸ್ಕ್ರೀನ್ಶಾಟ್ಸ್ ಎಲ್ಲ ಆ್ಯಡ್ ಮಾಡಿ ದೆನ್ ಯು ಕ್ಯಾನ್ ಗಿವ್ ದ್ಯಾಟ್ ಎಂಟರ್. ಅದು ಅವಾಗ ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡ್ತೈತಿ. ಸೊ ಲೆಟ್ ಮಿ ಟೇಕ್ ಅ ಥಿಂಕಿಂಗ್ ಒನ್ ಫಾರ್ ದಿಸ್ ಆ್ಯಂಡ್ ಜಸ್ಟ್ ಕ್ಲಿಕ್ ಆನ್ ಸಬ್ಮಿಟ್. ನಾವು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಇದೇನು ಮಾಡ್ತೈತಿ ಅಂದರೆ ಒಂದು ಪ್ಲ್ಯಾನನ್ನು ಕೊಡ್ತೈತಿ. ಸೊ ಪ್ಲ್ಯಾನನ್ನು ನೀವು ಓದಬೇಕಾ, ಲೈಕ್ ಯು ಕ್ಯಾನ್ ರೀಡ್ ಥ್ರೂ ದಿಸ್. ಇದೇನು ಪ್ಲ್ಯಾನ್ ಹಾಕಿರ್ತೈತಲ್ಲ ಇದ್ರ ಮೇಲೇ ಇದು ರಿಸರ್ಚನ್ನು ಶುರು ಮಾಡ್ತೈತಿ. ಸೊ ಇಫ್ ಯು ಲೈಕ್ ದಿಸ್ ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಹಿಟ್ ಸ್ಟಾರ್ಟ್ ರಿಸರ್ಚ್. ಇಲ್ಲ ಅಂತಂದರೆ ಎಡಿಟ್ ಪ್ಲ್ಯಾನ್ ಅಂತ ಕೊಟ್ರಿ ಅಂತಂದರೆ ಇಲ್ಲಿ ಎಡಿಟ್ ಪ್ಲ್ಯಾನ್ ಅಂತ ಕೊಟ್ರಿ ಅಂತಂದರೆ ಇಲ್ಲಿ ಔಟ್ಪುಟ್ ಬರ್ತೈತಿ. ಸೊ ಇದರೊಳಗಡೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಇಟ್ಕೊಂಡು ಯಾವ್ದು ಬೇಡ ಅದೆಲ್ಲ ಚೇಂಜಸ್ ಮಾಡಿ ನೀವು ದೆನ್ ಅಗೇನ್ ಯು ಕ್ಯಾನ್ ಜಸ್ಟ್ ಸೇ ಸ್ಟಾರ್ಟ್ ರಿಸರ್ಚ್. ಓಕೆ, ದೆನ್ ನಾ ಇವಾಗ ಸ್ಟಾರ್ಟ್ ರಿಸರ್ಚ್ ಅಂತ ಕೊಟ್ಟೆ. ಅಗೇನ್ ಇಟ್ ಮೈಟ್ ಗಿವ್ ಯು ದಿ ಪ್ಲ್ಯಾನ್ ಬಿಕಾಸ್ ನೀವು ಇವಾಗ ರಿವೈಸ್ ಮಾಡಿ ಕೊಟ್ಟಿದ್ದೀರಿ. ದೆನ್ ಇಟ್ ಅಗೇನ್ ಟೆಲ್ಸ್ ಮೀ ದಿಸ್ ಇಸ್ ವಾಟ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇಟ್ ಈಸ್ ನಾಟ್ ಗಿವ್, ದಟ್ ಈಸ್ ಗುಡ್ ಬಿಕಾಸ್ ನಾನು ಏನೂ ಚೇಂಜಸ್ ಮಾಡಿಲ್ಲ. ಸೊ ಮಾಡಿದ್ದೆ ಅಂದರೆ ನನಗೆ ಮತ್ತೆ ಕೇಳ್ತೈತಿ ಈ ಪ್ಲ್ಯಾನ್ ಸರಿಯಾಗೈತೀನಿ ಅಂತೇಳಿ. ಸೊ ಸರಿಯಾಗಿತ್ತು ಅಂತಂದರೆ ಇಫ್ ಐ ಸಿ ಸ್ಟಾರ್ಟ್ ರಿಸರ್ಚ್ ದೆನ್ ಇಟ್ ಡೈರೆಕ್ಟ್ಲಿ ಸ್ಟಾರ್ಟ್ ದ ರಿಸರ್ಚ್. ನೀವು ಇಲ್ಲಿ ನೋಡ್ತಿರ್ಬೋದು ಇಟ್ ಹ್ಯಾಸ್ ಆಲ್ರೆಡಿ ಗೋನ್ ಥ್ರೂ ಲಾಡ್ ಆಫ್ ವೆಬ್ಸೈಟ್ಸ್. ಸೊ ಇಲ್ಲಿ ನೀವು ಆ್ಯಕ್ಚುಲಿ ನೋಡ್ಬೋದು ಥಿಂಕಿಂಗ್ ಯಾವ ಥರ ಮಾಡ್ತೈತಿ ಅಂತೇಳಿ, ಎಲ್ಲೆಲ್ಲ ಏನೇನು ಮಾಡೋಕತ್ತೈತಿ ಅದೆಲ್ಲ ನಿಮ್ಗೆ ಇಲ್ಲಿ ಲೈವ್ ಆಗಿ ನೋಡ್ಬೋದು. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ಬಿಕಾಸ್ these are very in-depth reports, very dense reports. Okay, so let's give us some time for this and then come back. So we get the research and complete maditi. So before I read that report, let me tell you one more thing. ಈ ಮೆಸೇಜಸ್ ಏನಿರ್ತೈತಿಲ್ಲ, ಡೀಪ್ ರಿಸರ್ಚ್ ಮೆಸೇಜಸ್ ಏನಿದಾವಲ್ಲ ಇದು ವೆರಿ ಲಿಮಿಟೆಡ್ ಇರ್ತೈತಿ. ನಿಮ್ಗೆ ಪ್ರೋ ವರ್ಷನ್ ಒಳಗೂ ಕೂಡ 10 to 20 ಅಷ್ಟೇ ಸಿಗ್ತೈತಿ ಪರ್ ಮಂತ್.
ಫ್ರೀ ವರ್ಷನ್ ಒಳಗಡೆ ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಸಿಗ್ತಿರ್ಬೋದು. ಐ ಹ್ಯಾವ್ ಟು ಚೆಕ್ ದ್ಯಾಟ್, ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಸಿಗ್ತಿರ್ಬೋದು. ಪ್ರೋ ಒಳಗಡೆ 10 to 20 ಸಿಗ್ತೈತಿ, ನಾಟ್ ಮೋರ್ ದೆನ್ ದ್ಯಾಟ್, ಬಿಕಾಸ್ ದೀಸ್ ಆರ್ ವೆರಿ ವ್ಯಾಲ್ಯೂಯಬಲ್ ಅಸೆಟ್ಸ್. ಇದನ್ನು ಯೂಸ್ ಮಾಡಬೇಕಂದ್ರೆ ವೆರಿ ಕೇರ್ಫುಲ್ಲಾಗಿ ಯೂಸ್ ಮಾಡಿರಿ. ಸೊ ಲೆಟ್ಸ್ ಲುಕ್ ಎಟ್ ದಿ ರಿಪೋರ್ಟ್. ಸಿ ಈ ರಿಪೋರ್ಟ್ ವೆರಿ ಡೆನ್ಸ್ ಆಗಿರ್ತೈತಿ. ಯು ಕ್ಯಾನ್ ಸಿ ದರ್ ಇಸ್ ಅ ಚಾರ್ಟ್. ಓಕೆ, ದೆನ್ sometime you will get bar graph and all those things. I don't know if it is there in this, but look at the depth. ಎಷ್ಟು ದೊಡ್ಡದೈತೆ ನೋಡ್ರಿ ಇದು. ಸೊ ಟು ರೀಡ್ ದಿಸ್ ಯು ವಿಲ್ ಟೇಕ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಇಲ್ಲಿ ನೀವು ಲಾಸ್ಟ್ ಒಳಗಡೆ ಸೋರ್ಸಸ್ ಯೂಸ್ಡ್ ಇನ್ ದಿಸ್ ರಿಪೋರ್ಟ್ ಅಂದರೆ ಯಾವೆಲ್ಲ ವೆಬ್ಸೈಟ್ಸ್ಗೆ ಹೋಗಿ ಇದರ ರಿಪೋರ್ಟ್ ರಿಸರ್ಚನ್ನು ಮಾಡೈತೆ ಅಂತೇಳಿ ಇಲ್ಲಿ ಕೊಡ್ತೈತಿ. ಯು ಕ್ಯಾನ್ ಸಿ ಹೌ ಮೆನಿ ವೆಬ್ಸೈಟ್ಸ್ ಆರ್ ದೇರ್, ದೆನ್ ಸೋರ್ಸಸ್ ಬಟ್ ನಾಟ್ ಯೂಸ್ಡ್ ಇನ್ ದಿಸ್ ರಿಪೋರ್ಟ್. ಸಿ ಇದನ್ನು ಕೂಡ ಸೋರ್ಸ್ ಮಾಡೈತಿ, ಬಟ್ ಈ ರಿಪೋರ್ಟ್ ಒಳಗಡೆ ಇನ್ಕ್ಲೂಡ್ ಮಾಡಿಲ್ಲ. ದೆನ್ ದೇರ್ ಆರ್ ಥಾಟ್ಸ್. ಓಕೆ, ಸೊ ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ದಟ್ ಯು ಕ್ಯಾನ್ ರೀಡ್ ಥ್ರೂ. ಇದರಿಂದ ನಿಮ್ಗೆ ಇಲ್ಲಿ ಕೂಡ ಗೊತ್ತಾಗ್ತೈತಿ ಎಷ್ಟೆಲ್ಲ ರಿಸೋರ್ಸನ್ನು ಇದೆ ಫೈಂಡ್ ಔಟ್ ಮಾಡಿ ಆಮೇಲೆ ಈ ರಿಪೋರ್ಟನ್ನು ರೆಡಿ ಮಾಡೈತಿ ಅಂತೇಳಿ. ದೆನ್ ಇಲ್ಲಿ ಟಾಪ್ ಒಳಗಡೆ ನೀವು ಕಂಟೆಂಟ್ಸ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಯಾವ ಸೆಕ್ಷನ್ ಬೇಕೋ ಆ ಸೆಕ್ಷನ್ಗೆ ಡೈರೆಕ್ಟಾಗಿ ಇಲ್ಲಿ ಮೂವ್ ಆಗ್ಬೋದಾ, ರೈಟ್. ದೆನ್ ಅದ್ರ ಪಕ್ಕ ಎಲ್ಲೈತಿ ಶೇರ್ ಆ್ಯಂಡ್ ಎಕ್ಸ್ಪೋರ್ಟ್. ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಇದನ್ನು ಶೇರ್ ಮಾಡ್ಬೋದಾ. ಶೇರ್ ಮಾಡಿದ್ರಿ ಅಂತಂದರೆ ಯು ಕ್ಯಾನ್ ಶೇರ್ ಇಟ್ ಟು ಲಿಂಕ್ಡ್ಇನ್ ಡೈರೆಕ್ಟ್ಲಿ, ಫೇಸ್ಬುಕ್, ಟ್ವಿಟರ್, ರೆಡಿಟ್, ಇದಕ್ಕೆ ಡೈರೆಕ್ಟಾಗಿ ಈ ಲಿಂಕನ್ನು ಶೇರ್ ಮಾಡ್ಬೋದು. ದೆನ್ ಯು ಆಲ್ಸೋ ಹ್ಯಾವ್ ಅ ಆಪ್ಷನ್ ಟು ಎಕ್ಸ್ಪೋರ್ಟ್ ಟು ಡಾಕ್, ಅಂದರೆ ನೀವು ವರ್ಡ್ ಫೈಲನ್ನಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು. ದೆನ್ ಯು ಹ್ಯಾವ್ ಅ ಕಾಪಿ ಆಪ್ಷನ್. ದೆನ್ ದೆರ್ ಇಸ್ ಅನದರ್ ಥಿಂಗ್ ದಟ್ ಐ ವಾಂಟೆಡ್ ಟು ಶೋ ಯು. ಐ ಥಿಂಕ್ ಓಕೆ, ಸೊ ದೆರ್ ಇಸ್ ಅನದರ್ ಥಿಂಗ್. ನೀವು ಇವಾಗ ಈ ರಿಪೋರ್ಟನ್ನು ರೆಡಿ ಮಾಡಿದಲ್ಲ, ಸೊ ಲೈಕ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ಅದರ್ ಸೋರ್ಸಸ್ ಆಫ್ ಕಂಟೆಂಟ್ ಯೂಸಿಂಗ್ ದಿಸ್, ರೈಟ್. ಸೊ ಇದೊಂದು ಕಂಟೆಂಟ್ ಐತಿ. ಈ ಪೀಸನ್ನು ಮತ್ತೆ ಬೇರೆ ಬೇರೆ ಕಂಟೆಂಟನ್ನಾಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಐತೆ ನೋಡಿರಿ. ನಿಮಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇರ್ತಾವೆ. ಈ ಮತ್ತು 5 ವೇಸ್ ಒಳಗಡೆ ನೀವು ಇದನ್ನು ಕ್ರಿಯೇಟ್ ಮಾಡ್ಬೋದು. ಲೆಟ್ಸ್ ಸೇ ಐ ವಾಂಟ್ ಟು ಕ್ರಿಯೇಟ್ ಅ ವೆಬ್ ಆ್ಯಪ್ ಅಥವಾ ಇನ್ಫೋಗ್ರಾಫಿ. ಸೊ ಲೆಟ್ಸ್ ಸಿ ಇನ್ಫೋಗ್ರಾಫಿ. ಲೆಟ್ಸ್ ಕ್ಲಿಕ್ ಆನ್ ದ ಇನ್ಫೋಗ್ರಾಫಿ. ನಾವಿವಾಗ ಇನ್ಫೋಗ್ರಾಫಿ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಇವಾಗ ನನಗೆ ಇದೊಂದು ಇನ್ಫೋಗ್ರಾಫಿಯನ್ನು ಕ್ರಿಯೇಟ್ ಮಾಡಿಕೊಡ್ತೈತಿ. ಇದರೊಳಗಡೆ ಇಲ್ಲೇನು ರಿಸರ್ಚ್ ಮಾಡುತ್ತಿಲ್ಲ ಅದನ್ನು ಒಂದು HTML ಫಾರ್ಮ್ಯಾಟ್ ಒಳಗಡೆ ಮಾಡಿಕೊಡ್ತೈತಿ. ಇಟ್ ಈಸ್ ವೆರಿ ಯೂಸ್ಫುಲ್ ಒನ್. ಸೊ ನಾವು ಯು ಕ್ಯಾನ್ ಸಿ ಇಲ್ಲಿ ಪ್ರಿವ್ಯೂ ಒಳಗಡೆ ನೋಡ್ತಿರ್ಬೋದು ನೀವು. ಸೊ ಇದು ದ ಟ್ರೂ ಕಾಸ್ಟ್ ಆಫ್ ಡ್ರೈವಿಂಗ್. ಸೊ ಯು ಕ್ಯಾನ್ ಸಿ ಲಾಟ್ ಆಫ್ ಥಿಂಗ್ಸ್. ಇಲ್ಲಿ ಇಲ್ಲಿ ಒಂದು ಚಾರ್ಟನ್ನು ಹಾಕಿಕೊಟ್ಟೈತಿ, ರೈಟ್. ಸೊ ಇಲ್ಲಿ ಬಾರ್ ಚಾರ್ಟ್ ಐತಿ, ರೈಟ್. ಸೊ ದೆನ್ ಹಿಯರ್ ಸಮ್ ಪವರ್ ಗ್ರಿಡ್ ಫ್ಯಾಕ್ಟರ್. Then we also have a vehicle life cycle process. Look at the depth. You can imagine it, right? So see, ಇದೆಲ್ಲ ಐತಿ. ಸಿ ಸಪೋಸ್ ಅಂದ್ಕೊಡ್ರಿ ಈ ಒಂದು ಇನ್ಫೋಗ್ರಫಿ ಒಳಗೆ ನಿಮ್ಗೆ ಏನು ಚೇಂಜ್ ಮಾಡಬೇಕು ಅಂತ ಐತಿ, ರೈಟ್. ಸೊ ನಾವಿವಾಗ ಏನು ಮಾಡಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಮಾಡಿ ಮೈ ಬ್ಯಾಡ್. ಓಕೆ, ಈ ಥರ ಸೆಲೆಕ್ಟ್ ಮಾಡಿ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ ಓಕೆ, ಈ ಥರ ಸೆಲೆಕ್ಟ್ ಮಾಡಿ ನಿಮ್ಗೆ ಏನು ಚೇಂಜಸ್ ಬೇಕಲ್ಲ ಅದನ್ನು ಮಾಡ್ಬೋದು. ಸಪೋಸ್ ಐ ವಾಂಟ್ ಟು ಚೇಂಜ್ ದ ಕಲರ್ ಹಿಯರ್. I mean, you can do whatever you want. You can change the content also. Change the color. So let me enter. So ಇವಾಗ ಎಂಟರ್ ಮಾಡಿದ್ದೇನೆ. ಲೆಟ್ಸ್ ಸಿ ವಾಟ್ ಇಟ್ ಡಸ್. ಸೊ ಇವಾಗ ಇಲ್ಲಿ ಡಾರ್ಕ್ ನೇವಿ ಬ್ಲೂ ಇದೆ. ಸೊ ನೋಡೋಣ ಇವಾಗ ನೆಕ್ಸ್ಟ್ ಏನು ಬರ್ತೈತೆ ಅಂತೇಳಿ. ಸೊ ಐ ಹ್ಯಾವ್ ಅಪ್ಡೇಟೆಡ್ ದಿ ಇನ್ಫೋಗ್ರಾಫಿಕ್ ವಿತ್ ಅ ನ್ಯೂ ವೈಬ್ರೆಂಟ್ ಕಲರ್ ಪ್ಯಾಲೆಟ್ ಕಾಲ್ಡ್ Sunset Neon and Electric Indigo. This theme uses a high contrast combination of a deep indigo and amber to create modern energetic feel while maintaining professional reliability. The technical structure remains optimized for the data visualization. Okay, whatever. Okay, so now you can see. ಸೊ ಇದು ಬೇರೆ ಕಲರನ್ನು ಮಾಡಿಕೊಟ್ಟೈತಿ. ಸೊ ಯು ಕುಡ್ ಸಿ ದ್ಯಾಟ್ ದರ್ ಇಸ್ ಲಾಟ್ ಆಫ್ ಚೇಂಜಸ್ ಇಟ್ ಹ್ಯಾಸ್ ಡನ್. ಸೊ ಈ ಥರ ನೀವು ಚೇಂಜಸನ್ನು ಮಾಡ್ಬೋದು. ಬಟ್ ಲುಕ್ ಎಟ್ ದಿ ಥಿಂಗ್ಸ್ ಲೈಕ್ ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಒಳಗಡೆ ಕೂಡ ಯೂಸ್ ಮಾಡ್ಬೋದು, ಆರ್ ನಿಮ್ಮ PPT ಒಳಗಡೆ ಕೂಡ ಯೂಸ್ ಮಾಡ್ಬೋದು. ಸೊ ದ್ಯಾಟ್ಸ್ ಅಬೌಟ್ ದಿ ಡೀಪ್ ರಿಸರ್ಚ್. ನೌ ಲೆಟ್ಸ್ ಗೋ ಬ್ಯಾಕ್ ಟು ದಿ ಅನದರ್ ಥಿಂಗ್ ವಿಚ್ ಈಸ್ ಕಾಲ್ಡ್ ಕ್ಯಾನ್ವಾಸ್ ಆ್ಯಂಡ್ ವೆರಿ ಪವರ್ಫುಲ್ ಟು. ಓಕೆ, ಐ ಲೈಕ್ ಇಟ್ ಅ ಲಾಟ್. ವೈ? ಬಿಕಾಸ್ ಇದರೊಳಗಡೆ ನೀವು ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ದಿಸ್ ಇಸ್ ದ ಸೆಕೆಂಡ್ ಆಪ್ಷನ್. ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ಇದನ್ನು ನೀವು ಒಂದು ಡಾಕ್ಯುಮೆಂಟ್ ಥರ ಕೋಡ್ ಎಡಿಟರ್ ಥರ ಯೂಸ್ ಮಾಡ್ಬೋದು. ಲೆಟ್ಸ್ ಸೇ ಐ ವಾಂಟ್ ಟು ರೈಟ್ ಅನ್ ಇಮೇಲ್. ಓಕೆ, so let's say let me write something like, let's say we have got a proposal. Okay, then we wanted to say that we don't these terms don't work for us. Okay, so ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡಬೇಕಾ. ಸೊ ಅದನ್ನು ಯಾವ ಥರ ಬರೀಬೇಕು ಅಂತೇಳಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. Write an email to, let's say Sam.
thank him, say thank him for sending the sending the proposal, sending the proposal. Say that these terms are not gonna work, not gonna fit, and we need to finish the project within 15 days or 2 weeks, days or 2 weeks. See, this is how we put our thoughts, right, in a raw manner. So ನಾ ಇವಾಗ ಇದನ್ನ ಕೊಟ್ಟಿದ್ದೇನೆ. ಸೊ ಲೆಟ್ ಮೀ ಹಿಟ್ ಎಂಟರ್. ಸೊ ಎಂಟರ್ ಕೊಟ್ಟ ತಕ್ಷಣ ಲೆಟ್ ಸಿ ಹೌ ದಿಸ್ ರೆಸ್ಪಾನ್ಸ್. ನೀವು ಇವಾಗ ನೋಡ್ತಿರ್ಬೋದಾ, ಇದೊಂದು ಇಮೇಲನ್ನು ರೆಡಿ ಮಾಡೈತಿ. ಬಟ್ ಯು ಕುಡ್ ಸಿ ಇದು ರೆಸ್ಪಾನ್ಸ್ ಜಸ್ಟ್ ಚಾಟ್ ಬಾಕ್ಸ್ ಒಳಗಡೆ ಬಂದಿಲ್ಲ, ಇದು ಒಂದು ಡಾಕ್ಯುಮೆಂಟ್ ಒಳಗಡೆ ಬಂದೈತಿ. ಲೆಟ್ ಸೇ ಈ ಇಮೇಲನ್ನು ನೀವು ಚೇಂಜ್ ಮಾಡಬೇಕಾ, ಲೈಕ್ ಲೆಟ್ ಸೇ ಯು ವಾಂಟೆಡ್ ಟು ಚೇಂಜ್ ಸಮಥಿಂಗ್ ಆಫ್ಟರ್ ರಿವ್ಯೂವಿಂಗ್ ದ document with the team. It looks like the current terms won't be fit for our requirement in this phase. So instead of these 2 weeks, I just want to keep it 15 days. So select ಮಾಡಿ ಬ್ಯಾಕ್ ಸ್ಪೇಸನ್ನು ಹೊಡೆದ್ರಿ ಅಂತಂದ್ರೆ ಇಟ್ ವಿಲ್ ಚೇಂಜ್. ಸೊ ಲೈಕ್ ಲೈವ್ ನೀವು ಇದನ್ನು ಎಡಿಟ್ ಮಾಡ್ಬೋದು. ದಟ್ ಈಸ್ ಒನ್ ವೇ. ಅದರ್ ವೇ, ಲೆಟ್ಸ್ ಸೇ ಯು ಹ್ಯಾವ್ ರಿಟರ್ನ್ ದಿಸ್, ರೈಟ್. ಸೊ ಇದನ್ನು ಇನ್ನೂ ಸ್ವಲ್ಪ ಪೊಲೈಟಾಗಿ ಹೇಳಬೇಕಾ. ಸೊ ಇಟ್ ಶುಡ್ ನಾಟ್ ಲುಕ್ ಲೈಕ್ ವಿ ಆರ್ ಜಸ್ಟ್ ಸೇಯಿಂಗ್ ದಮ್ ನೋ, ಇಟ್ಸ್ ನಾಟ್ ಗೋನಾ ವರ್ಕ್ ಫಾರ್ ಅಸ್. ಸೊ ಲೆಟ್ಸ್ ಸೇ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಆಸ್ಕ್ ಜೆಮಿನೈ ಅಂತ ಐತಲ್ಲ, ಇಲ್ಲಿ ರೈಟ್ ಇಟ್ ಇನ್ ಅ ಮೋರ್ ಪೊಲೈಟ್ ವೇ. ಓಕೆ, ಸೊ ದೆನ್ ಹಿಟ್ ಎಂಟರ್ ಕೊಟ್ಟ ತಕ್ಷಣ it will rewrite that section. Now you could see it has rewritten that section and it highlights also. Na actually click ಮಾಡಿದೆ ಅದರ ಮೇಲೆ, ಸೊ ಅದನ್ನು ಹೈಲೈಟ್ ಕೂಡ ಮಾಡ್ತೈತಿ. ಸೊ ದೆನ್ ಯು ಕ್ಯಾನ್ ರೈಟ್ ಇಟ್ ಹಿಯರ್, ಐ ಆಮ್ ಸ್ಯಾಮ್, ಐ ಆಮ್ ರಾಜ್, ಆರ್ ವಾಟ್ ಎವರ್ ದ ನೇಮ್ ದಟ್ ಯು ವಾಂಟ್ ಟು ಆ್ಯಡ್. ಸೊ ದೆನ್ ಇದನ್ನು ನೀವು ಕಾಪಿ ಮಾಡಿ ಇಮೇಲನ್ನು ಮಾಡ್ಬೋದು, ಅಥವಾ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ. And on top of it, you can also do modifications like personalization ಮಾಡ್ಬೋದು, ಸ್ಟೈಲಿಂಗ್ ಮಾಡ್ಬೋದು. ಇಲ್ಲಿ ಈ ಆಪ್ಷನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಕೂಡ ನಿಮ್ಗೆ ಕ್ರಿಯೇಟ್ ಆಪ್ಷನ್ ಸಿಗ್ತೈತಿ. ಯು ಕ್ಯಾನ್ ಕ್ರಿಯೇಟ್ ಅ ವೆಬ್ ಆ್ಯಪ್, ಇನ್ಫೋಗ್ರಾಫೀಸ್, ಕ್ವಿಜ್, ಫ್ಲ್ಯಾಶ್ ಕಾರ್ಡ್ಸ್, ಆಟೋ ರಿವ್ಯೂ, ಆಡಿಯೋ ಓವರ್ವ್ಯೂ, ಇದೆಲ್ಲ ಆಪ್ಷನ್ಸ್ ಇಲ್ಲೂ ಕೂಡ ಸಿಗ್ತೈತಿ. ಸೊ ದ್ಯಾಟ್ ಮೀನ್ಸ್ ನೀವು ಕ್ಯಾನ್ವಾಸ್ ಒಳಗಡೆ ಯಾವುದೋ ಒಂದು ಕ್ವರಿಯನ್ನು ರನ್ ಮಾಡಿದ್ರಿ ಅಂದ್ರೆ ಅದರಿಂದ ನೀವು ಮಲ್ಟಿಪಲ್ ಕಂಟೆಂಟನ್ನು ಕ್ರಿಯೇಟ್ ಮಾಡ್ಬೋದು. ಲೆಟ್ ಮಿ ಗಿವ್ ಯು ಎ ಎಕ್ಸಾಂಪಲ್ ಫಾರ್ ದ್ಯಾಟ್ ಆ್ಯಸ್ ವೆಲ್. ಲೆಟ್ಸ್ ಗೋ ಬ್ಯಾಕ್ ಆ್ಯಂಡ್ ಕ್ರಿಯೇಟ್ ಒನ್ ಮೋರ್ ಚಾಟ್. ಸೊ ದಿಸ್ ಟೈಮ್ ನಾ ಇಲ್ಲಿ ಟೂಲ್ಸ್ ಒಳಗಡೆ ಕ್ಯಾನ್ವಾಸನ್ನು ಸೆಲೆಕ್ಟ್ ಮಾಡ್ತಾನೆ. ಕ್ಯಾನ್ವಾಸ್ ಸೆಲೆಕ್ಟ್ ಮಾಡಿ ಐ ಹ್ಯಾವ್ ದಿಸ್ ಸಮಥಿಂಗ್, ಐ ಲೈಕ್ ಟು ಲರ್ನ್ ಸ್ಪ್ಯಾನಿಷ್ ನಾವು. ಸೊ ಲೆಟ್ಸ್ ಸಿ ಕ್ರಿಯೇಟ್ ಅ ಸ್ಟಡಿ ಗೈಡ್ ಫಾರ್ ಲರ್ನಿಂಗ್ ಸ್ಪ್ಯಾನಿಷ್. ಸೊ ಇವಾಗ ಕ್ಯಾನ್ವಾಸನ್ನು ಕೊಟ್ಟಿದ್ದೇನೆ. ಲೆಟ್ ಮಿ ಹಿಟ್ ಎಂಟರ್. ಸೊ ಇದು ನಮ್ಗೆ ಡಾಕ್ಯುಮೆಂಟನ್ನು ಪ್ರಿಪೇರ್ ಮಾಡಾಕತ್ತೈತಿ. So it has given something, I don't know, a lot of information actually. In this midnight, I can't read all these things. It's 1 o'clock now in the night. Okay, so yeah, all right. I think it has done, right? So ಇಲ್ಲಿ ಒಂದು ರಿಪೋರ್ಟನ್ನು ಬರೆದೈತಿ, ರೈಟ್. ಇದೊಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡೈತಿ. ಸಪೋಸ್ ಅನ್ಕೊಡ್ರಿ ಇದನ್ನು ನಾವು ಒಂದು ಬೇರೆ ಕಂಟೆಂಟಾಗಿ ಕ್ರಿಯೇಟ್ ಮಾಡಬೇಕು ಅಂತಿದೆ. ಸೊ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಲೆಟ್ಸ್ ಕ್ರಿಯೇಟ್ ಅ ವೆಬ್ ಆ್ಯಪ್ ಫಾರ್ ದಿಸ್. ಓಕೆ, ವೆಬ್ ಆ್ಯಪನ್ನು ಕ್ಲಿಕ್ ಮಾಡಿದೆ ಅಂತಂದ್ರೆ ಇಟ್ ವಿಲ್ ಕ್ರಿಯೇಟ್ ಅ ವೆಬ್ ಆ್ಯಪ್ ಫಾರ್ ಅಸ್. ಓಕೆ, ಸೊ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದಾ, ಇದೊಂದು ವೆಬ್ ಪೇಜನ್ನು ರೆಡಿ ಮಾಡೈತಿ. ಲುಕ್ ಎಟ್ ದಿಸ್, ಇಟ್ಸ್ ಸೋ ಬ್ಯೂಟಿಫುಲ್. ಯು ಕ್ಯಾನ್ ಕಾಪಿ ದ ಕೋಡ್ ಫ್ರಮ್ ಹಿಯರ್. ಇಲ್ಲಿ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಇಲ್ಲಿ ಎಲ್ಲ ಕೋಡ್ ಸಿಗ್ತೈತಿ. ಐ ಥಿಂಕ್ ಇಟ್ ಈಸ್ ಗೆಟಿಂಗ್ ಹ್ಯಾಂಗ್ ಮೈ ಸಿಸ್ಟಮ್. ಓಕೆ, ಸೊ ಇಲ್ಲಿಂದ ನೀವು ಎಲ್ಲ ಕೋಡನ್ನು ಕಾಪಿ ಮಾಡ್ಬೋದು. ಸೊ ಲೆಟ್ ಮಿ ಗೋ ಬ್ಯಾಕ್ ಟು ದಿ ಪ್ರಿವ್ಯೂ ಅಗೇನ್. ಸೊ ಪ್ರಿವ್ಯೂ ಮೇಲೆ ಹೋದ್ರಿ ಅಂತಂದರೆ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಎಂಟೈರ್ HTML ಪೇಜನ್ನು ರೆಡಿ ಮಾಡೈತಿ. ಸೊ ದಿರ್ ಇಸ್ ಲಾಟ್ ಆಫ್ ಇನ್ಫಾರ್ಮೇಷನ್. 30 ಮಿನಿಟ್ಸ್ ಡೈಲಿ ರೂಟೀನ್ ಮಾಡಬೇಕಾ, ಕ್ಯೂರೇಟೆಡ್ ರಿಸೋರ್ಸನ್ನು ಮಾಡಬೇಕಾ, ಫೇಸ್ ಬೈ ಫೇಸ್ ರೋಡ್ ಮ್ಯಾಪನ್ನು ಹೇಳೈತಿ. ಆ್ಯಂಡ್ ದೆನ್ ದೇರ್ ಇಸ್ ಅ ರೋಡ್ ಮ್ಯಾಪ್ ಟ್ಯಾಬ್, ದೆನ್ ಅಗೇನ್ ಗ್ರಾಮರ್ ಹಬ್, ಡೈಲಿ ರೂಟೀನ್. ಸೊ ಯು ಕ್ಯಾನ್ ಕ್ರಿಯೇಟ್ ಮಲ್ಟಿಪಲ್ ಕಂಟೆಂಟ್ ಪೀಸಸ್ ಯೂಸಿಂಗ್ ದಿ ಸೇಮ್ document. So this is how you use Canvas. And Canvas ಗೆ ಯಾವುದೂ ಲಿಮಿಟ್ ಇಲ್ಲ. ದಿಸ್ ಇಸ್ ಯು ಕ್ಯಾನ್ ಯೂಸ್ ಇಟ್ ನಾರ್ಮಲಿ, ಬಟ್ ಯೂಸ್ ಇಟ್ ವೈಸ್ಲಿ. ಯಾವ್ದು ಕೆಲಸಕ್ಕೆ ಯೂಸ್ ಮಾಡಬೇಕು ಅದಕ್ಕೆ ಮಾತ್ರ ಯೂಸ್ ಮಾಡಿರಿ. ಸೊ ದ್ಯಾಟ್ಸ್ ಅಬೌಟ್ ದಿ ಕ್ಯಾನ್ವಾಸ್.
Now let's move on to the final section of this video, so which is jumps, and this is very important. Okay, listen to me very carefully and watch this very carefully. So this is very powerful thing. ನಿಮ್ಮ ಮೊಬೈಲ್ ಒಳಗಡೆ ಯಾವ ಥರ ಅಪ್ಲಿಕೇಶನ್ಸ್ ಇರ್ತಾವಲ್ಲ, ಒಂದು ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾರೆ, ಆ ಕೆಲಸನ ಆ ಅಪ್ಲಿಕೇಶನ್ಸ್ ಮಾಡ್ತಿರ್ತಾವೆ. ಅದೇ ಥರ ಗೂಗಲ್ ಜೆಮಿನೈ ಒಳಗಡೆ ಅಪ್ಲಿಕೇಶನ್ಸ್ ಇದಾವೆ. ಇಟ್ಸ್ ಲೈಕ್ ಜಂಪ್ಸ್ ಈಸ್ ಲೈಕ್ ಅ ಪ್ಲೇ ಸ್ಟೋರ್ ವೇರ್ ಯು ವಿಲ್ ಫೈಂಡ್ ಮೆನಿ ಅಪ್ಲಿಕೇಶನ್. ಇಲ್ಲಿ ಗೂಗಲ್ ಅವರು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥ ಜಂಪ್ಸನ್ನು ನೀವು ಇಲ್ಲಿ ನೋಡ್ತಿರ್ಬೋದ, ಲೈಕ್ ಸ್ಟೋರಿ ಬುಕ್, ಬ್ರೈನ್ ಸ್ಟಾರ್ಮರ್, ಕರಿಯರ್ ಗೈಡ್, ಚೆಸ್ ಚಾಂಪ್. ಸೊ ನೀವೇನಾದರೂ ನಿಮ್ಮ ಜಂಪ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ನ್ಯೂ ಜಂಪ್ ಮೇಲೆ ಕ್ಲಿಕ್ ಮಾಡಬೇಕಾ. ಕ್ಲಿಕ್ ಮಾಡಿದ್ರೆ ಅಂದರೆ ನಿಮಗೆ ಅಲ್ಲಿ ಆಪ್ಷನ್ಸ್ ಇರ್ತೈತಿ, ಅದನ್ನು ಫಿಲ್ ಮಾಡಬೇಕಾ. ಲೆಟ್ ಮಿ ಶೋ ಯು ಒನ್ ಜಂಪ್ ದಟ್ ಐ ಹ್ಯಾವ್ ಕ್ರಿಯೇಟೆಡ್ ಫಾರ್ ಮೈ ವರ್ಕ್. ಓಕೆ, ಇಲ್ಲಿ ಎಡಿಟನ್ನು ಕೊಡ್ತೇನೆ. ಎಡಿಟ್ ಕೊಟ್ಟ ತಕ್ಷಣ ಇದು ಓಪನ್ ಆಗ್ತೈತಿ. ನಿಮಗೆಲ್ಲ ಗೊತ್ತಿರಬೇಕಾ, ನಾವು ವೀಕ್ಲಿ ನಿಮ್ಗೆ ನ್ಯೂಸ್ ಲೆಟ್ರನ್ನು ಕಳಿಸ್ತಾನೆ. ಈ ನ್ಯೂಸ್ ಲೆಟ್ರನ್ನು ಬಿಲ್ಡ್ ಮಾಡಬೇಕಾದ್ರೆ ಬಿಹೈಂಡ್ ದ ಸೀನ್ಸ್ ಭಾಳಷ್ಟು ವರ್ಕ್ ಮಾಡಬೇಕಾಗ್ತೈತಿ. ವಿ ಹ್ಯಾವ್ ಟು ಡೂ ಲಾಟ್ ಆಫ್ ಎಕ್ಸ್ಟೆನ್ಸಿವ್ ರಿಸರ್ಚ್. ಸೊ ಫಾರ್ ದ್ಯಾಟ್ ವಾಟ್ ಐ ಹ್ಯಾವ್ ಡನ್, ಇವನ್ ದೋ ಐ ಹ್ಯಾವ್ ಅ ಟೀಮ್, ವಿ ಹ್ಯಾವ್ ಬಿಲ್ಟ್ ಅ ಟೂಲ್. ಸೊ ಈ ಟೂಲ್ ಏನು ಮಾಡ್ತೈತಿ ಅಂದರೆ, ನಾವು ಪ್ರತಿಯೊಂದು ವಾರ ಏನೆಲ್ಲ ಲಾಸ್ಟ್ ವೀಕ್ ಒಳಗಡೆ ನ್ಯೂಸಸ್ ಇತ್ತಲ್ಲ, ಲೈಕ್ ವಾಟ್ ಆ್ಯಂಡ್ ಆಲ್ ಹ್ಯಾಪನ್ ಇನ್ ಅರೌಂಡ್ ದ ವರ್ಲ್ಡ್ ಇನ್ ದ AI, ಅದನ್ನು ಇದು ರಿಸರ್ಚ್ ಮಾಡ್ತೈತಿ ವಿತ್ ಜಸ್ಟ್ ಒನ್ ಸಿಂಪಲ್ ಪ್ರಾಂಪ್ಟ್. ಓಕೆ, ಸೊ ಯು ಕುಡ್ ಸಿ ಇಲ್ಲಿ ನಮ್ಮ ಹೆಸರನ್ನು ಹಾಕಿದ್ದೇನೆ, ನ್ಯೂಸ್ ಲೆಟರ್ ಡಿಸ್ಕ್ರಿಪ್ಷನನ್ನು ಹಾಕಿದ್ದೇನೆ, ಆ್ಯಂಡ್ ಇನ್ ದ ಇನ್ಸ್ಟ್ರಕ್ಷನ್ಸ್ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ದಟ್ ವಿ ಹ್ಯಾವ್ ಮೆನ್ಷನ್, ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್. ಸೊ ಇದನ್ನು ಮೆನ್ಷನ್ ಮಾಡಿದ್ದೇವೆ. ದೆನ್ ವಿ ಹ್ಯಾವ್ ಚೂಸನ್ ದ ಡಿಫಾಲ್ಟ್ ಟೂಲ್. ನೀವು ಇಲ್ಲಿ ಟೂಲ್ ಒಳಗಡೆ ನೀವು ಮಲ್ಟಿಪಲ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಬೋದು, ಲೈಕ್ ಯು ಚೂಸ್ ಇನ್ ದಿ ಚಾರ್ಟ್ ಆಪ್ಷನ್ಸ್. ಲೈಕ್ ಅಲ್ಲಿ ಟೂಲ್ಸ್ ಇತ್ತಲ್ಲ, ಆ ಟೂಲ್ಸ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ದೆನ್ ಯು ಕ್ಯಾನ್ ಸರ್ಚ್, ಇಲ್ಲಿ ಸೋರ್ಸಸ್ ಒಳಗಡೆ ನೀವು ಸೋರ್ಸಸನ್ನು ಸೆಲೆಕ್ಟ್ ಮಾಡ್ಬೋದು. ದೆನ್ ಯು ಕ್ಯಾನ್ ಆ್ಯಡ್ ಅ ಫೈಲ್ಸ್ ಆಲ್ಸೋ. ದೆನ್ ಇದನ್ನು ನಾನು ನಿಮ್ಗೆ ಒಂದು ಸರಿ ಲೈವ್ ಆಗಿ ರನ್ ಮಾಡಿ ತೋರಿಸ್ತೇನೆ. ಲೆಟ್ ಮಿ ಗೋ ಟು ದಟ್ ಜಂಪ್. ನಾ ಇಲ್ಲಿ ಇದನ್ನು ಪಿನ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಯು ಕ್ಯಾನ್ ಪಿನ್ ಯುವರ್ ಜಂಪ್ಸ್. ಓಕೆ, ಆ್ಯಂಡ್ ಅನ್ಪಿನ್. ನಾ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು. ಸೊ ಇಲ್ಲಿ ಈ ಜಂಪ್ ಐತಲ್ಲ, ಸೊ ಇದರೊಳಗಡೆ ನಾ ಇವಾಗ ಇದನ್ನು ರನ್ ಮಾಡಿ ತೋರಿಸ್ತೇನೆ. ಓಕೆ, ರಿಸರ್ಚ್, ಜಸ್ಟ್ ಒನ್ ಸಿಂಪಲ್ ಸೆಂಟೆನ್ಸ್, ರಿಸರ್ಚ್ ದಿಸ್ ವೀಕ್ಸ್ ನ್ಯೂಸ್ ಲೆಟರ್, ದಟ್ಸ್ ಆಲ್. ಇಷ್ಟನ್ನು ಕ್ಲಿಕ್ ಮಾಡಿ ಯು ಜಸ್ಟ್ ಹಿಟ್ ಎಂಟರ್. ಸೊ ಇದೇನು ಮಾಡ್ತೈತಿ ಅಂತಂದ್ರೆ ನಮ್ಗೆ ಒಂದು ಪ್ಲ್ಯಾನನ್ನು ಹೇಳ್ತೈತಿ, ಬಿಕಾಸ್ ವಿ ಆರ್ ಯೂಸಿಂಗ್ ಅ ಡೀಪ್ ರಿಸರ್ಚ್ ಹಿಯರ್. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್, ರೈಟ್? ಸೊ ದಟ್ ಈಸ್ ವೈ ವಿ ಯೂಸ್ ದ ಡೀಪ್ ರಿಸರ್ಚ್. ಸೊ ಅದಕ್ಕೋಸ್ಕರ ಇಲ್ಲಿದೆ ರಿಸರ್ಚ್ ಪ್ಲ್ಯಾನನ್ನು ಹೇಳ್ತೈತಿ. ದೆನ್ ವೆನ್ ಐ ಸೇ ಸರ್ಚ್, then it goes and searches the entire web and then gives me the output. Okay, so ಇಲ್ಲಿ ಬಂದೈತಿ, ಇದನ್ನು ಓದಲಿಕ್ಕೆ ಜರೂರತ್ತಿಲ್ಲ, ಬಿಕಾಸ್ ಐ ನೋ ವಾಟ್ ಈಸ್ ರಿಟರ್ನ್ ದೇರ್. ಸೊ ಜಸ್ಟ್ ಸ್ಟಾರ್ಟ್ ಸರ್ಚ್ ಆರ್ ರಿಸರ್ಚ್ ಕೊಟ್ಟ ತಕ್ಷಣ, ಸೊ ಇಟ್ ಸ್ಟಾರ್ಟ್ಸ್ ರಿಸರ್ಚಿಂಗ್. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ಬಿಕಾಸ್ ಇಟ್ ಈಸ್ ಅಗೇನ್ ಅ ಡೀಪ್ ರಿಸರ್ಚ್. ಸೊ ಇದೆಲ್ಲ ರಿಸರ್ಚ್ ಮಾಡಿ ನಮ್ಗೆ ಒಂದು ಔಟ್ಪುಟನ್ನು ಕೊಡ್ತೈತಿ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಆಟೋಮೇಟ್ ಯುವರ್ ಟಿಡಿಯಸ್ ವರ್ಕ್ ಆರ್ ಅ ಲಾಂಗ್ ಅವರ್ ವರ್ಕ್ ಇರ್ತೈತಲ್ಲ, ಅದನ್ನು ಆಟೋಮೇಟ್ ಮಾಡ್ಬೋದು. ಸೊ ನೀವಿಲ್ಲಿ ನೋಡ್ತಿರ್ಬೋದ, ಇದು ನಮ್ಗೆ ಲಾಸ್ಟ್ ವೀಕಿಂದ ರಿಸರ್ಚನ್ನು ಕಂಡಕ್ಟ್ ಮಾಡಿ ಕೊಟ್ಟೈತಿ. ಸೊ ದಿಸ್ ಇಸ್ ಹೌ ದಿ ಜಂಪ್ಸ್ ವರ್ಕ್. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಫೀಚರ್. ಭಾಳಷ್ಟು ಆಟೋಮೇಷನ್ಸ್ಗಳನ್ನು ಮಾಡ್ಬೋದು. ಇದ್ರ ಮೇಲೆ ನಾವೊಂದು ಸಪ್ರೇಟ್ ವಿಡಿಯೋನ ಮಾಡ್ತೇನೆ, ಸೊ ದ್ಯಾಟ್ ನಿಮ್ಗೆ ಜಂಪ್ಸಿಂದ ಎಷ್ಟೆಲ್ಲ ಆಟೋಮೇಷನ್ಗಳನ್ನು ಮಾಡ್ಬೋದು. ನೀವೊಬ್ಬ ಯೂಟ್ಯೂಬರ್ ಆಗಿರಲಿ, ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಅಥವಾ ಇಫ್ ಯು ಆರ್ ಇವನ್ ಅ ಸ್ಟೂಡೆಂಟ್ ವಾಂಟ್ ಟು ಡೂ ಲಾಟ್ ಆಫ್ ಪ್ರಾಜೆಕ್ಟ್ಸ್, ಇಫ್ ಯು ಆರ್ ಅ ವೆಬ್ ಡೆವಲಪರ್, ಕಂಟೆಂಟ್ ಕ್ರಿಯೇಟರ್, ವಾಟ್ ಎವರ್ ಇಟ್ ಈಸ್. ಸೊ ನೀವು ಭಾಳಷ್ಟು ಥಿಂಗ್ಸ್ಗಳನ್ನು ಆಟೋಮೇಟ್ ಮಾಡ್ಬೋದು ಈ ಜಂಪ್ಸ್ಗಳನ್ನು ಯೂಸ್ ಮಾಡಿಕೊಂಡು. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಆ ಜಂಪ್ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ಸೊ ದಟ್ಸ್ ಆಲ್ ಫ್ರಮ್ ಮೈ ಸೈಡ್. ಈ ವಿಡಿಯೋ ಒಳಗಡೆ ನೀವು ಗೂಗಲ್ ಜೆಮಿನೈಯನ್ನು ಯಾವ ಥರ ಯೂಸ್ ಮಾಡೋದು ಅಂತ ಕಲ್ತ್ರಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಮತ್ತು ನಿಮಗೇನಾದರೂ ಡೈಲಿ ಅಪ್ಡೇಟ್ಸ್ ಬೇಕಾಗಿತ್ತು ಅಂತಂದರೆ AI ಬಗ್ಗೆ ನಮ್ಮ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿರಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತು ನೀವೇನಾದರೂ AI ಬಗ್ಗೆ ಓದಲಿಕ್ಕೆ ಇಷ್ಟಪಡ್ತಿದ್ರಿ ಅಂತಂದರೆ ಕನ್ನಡದೊಳಗಡೆ ನಮ್ಮ ವೀಕ್ಲಿ ನ್ಯೂಸ್ ಲೆಟ್ರನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ, ಮತ್ತು ಪಿನ್ ಕಮೆಂಟ್ ಒಳಗಡೆ ಕೂಡ ಕೊಟ್ಟಿರ್ತೇನೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಿಕಾಸ್ ನಾವು ಕನ್ನಡಿಗರಿಗೋಸ್ಕರ ಭಾಳಷ್ಟು AI ಕಂಟೆಂಟನ್ನು ತೊಗೊಂಡು ಬರಕತ್ತಿದ್ದೇವೆ, ಭಾಳಷ್ಟು ಕಂಟೆಂಟನ್ನು ಲೈನಪ್ ಮಾಡಿದ್ದೇವೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ಜರ್ನಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೂ ಕೂಡ ಭಾಳಷ್ಟು ಮೋಟಿವೇಶನ್ ಬರ್ತೈತಿ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲಿಂದ ಸಿಗೋಣ. ಅಲ್ಲಿಯವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.